ಸದ್ಗುರುವೇ ಭಿನ್ನಪವದಿನ್ನೋ ತನಗುಂಟೆ ಭಿನ್ನಪವದಿನ್ನೋ ತನಗುಂಟೆ ವೇದ ವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಪತಿ ಕಲಿಸಿರುವ ಸಾಧುನಿಗೆ ಮಳೆಯುವೆನೋ ಸಾಧು ನಿಜ ಗುಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನು ನಿಜವಾಗಿ ಬೇರೆ ನಿಜ ದೋರ್ಮಾಳ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ಗೈದ ಶ್ರೀ ಜಯಿಸಿದ್ದ ಸಿದ್ಧಾರೂಢರಿಗೆ ನಟನಂತೆ ಸಿದ್ಧಾರೂಢರಿಗೆ ನಟನಂತೆ ಬಹಳ ಬಲ ವೇದಾಂತಕ್ಕೆ ಬಹಳ ಗರ್ಜನೆಗೆ ಬಂದನಕ ಬಾಳ ಮೂಗುತ್ತಲಿಪ್ಪರೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवादिदेव तस्मै श्रीगुरु नमः। ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿಷ್ಠುರವಾದಿ ದೇವಾದಿದೇವ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಆಧಾರಿತವಾದಂಥ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 22ನೆಯ ನುಡಿ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಮಹಾತ್ಮರು 4ನೆಯ ಸಂಧಿಯ ಪರ್ಯಂತರವಾಗಿ ಮೇಲೆ ಹೇಳಿದಂಥ ಎಲ್ಲ ವಿಷಯಗಳನ್ನು ಗುರುಮುಖದಿಂದ ಅರಿದು ಯಾವಾತನು ವಿಶ್ವಾಸವುಳ್ಳವನಾಗಿರುವನೋ ಅವನೇ ಜಗದಳು ನಿರ್ಗುಣ ಯೋಗಿ ಎನಿಸುವನು ಅಂತ ಹೇಳಿ, ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಕೇಳಿದಂಥ ವಿಚಾರಗಳನ್ನು ನಾವು ವಿಶ್ವಾಸವನ್ನು ಮಾಡಬೇಕು ವಿನಃ ಅಪನಂಬಿಕೆಯನ್ನು ಮಾಡಿದರೆ ಅಪಚಾರವಾಗುವುದು ಅನ್ನುವ ಕಿವಿ ಮಾತನ್ನು ಬೋಧ ಮಾಡಿ, ಇಲ್ಲಿಯವರು ಕೇಳಿದಂಥ ವಿಚಾರಗಳನ್ನು ಮನದೋಳು ಇಟ್ಟುಕೊಂಡಂಥ ಮೈತ್ರಾದೇವಿ
ತನ್ನ ಇನಿಯನಾದ ಅಥವಾ ಗುರುಸ್ವರೂಪಿಯಾದ ಯಜ್ಞವಲ್ಕ ಮಹರ್ಷಿಗಳನ್ನು ಕುರಿತು, ಹೇ ಋಷಿವರ್ಯ, ತತ್ವಜ್ಞಾನಿಗಳು ಕರ್ಮವನ್ನು ಮಾಡದಿದ್ದರೂ ಅವನು ಅಖಂಡ ಚೈತನ್ಯ ಸ್ವರೂಪನಾಗಿ ಸ್ವಗತ ಮುಖ್ಯ ಭೇದ ಮೂರು ಮೀರಿ ಈ ಪದ್ಯ ಹಾಡಿದಲ್ಲ, ಆ ಪದ್ಯ ಏನಾದಂದ್ರೆ ಸ್ಥಿತಪ್ರಜ್ಞನ ಇರುವಿಕೆ. ಅದು ಸ್ಥಿತಪ್ರಜ್ಞನ ಬಗ್ಗೆ 100 ಮಾತುಗಳನ್ನು ಆಡುವುದಕ್ಕಿಂತ ಸರ್ಪಭೂಷಣ ಶಿವಯೋಗಿಗಳ ಆ ಒಂದು ಹಾಡೇ ಸಾಕು. ಮತ್ತೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಏನೊಂದು ಉಳಿದಿಲ್ಲ ಆ ಪದ್ಯದಲ್ಲಿ. ಅದೇ ಪದ್ಯವನ್ನು ಹೇಳ್ತಾ ಹೇಳ್ತಾ ಸದ್ಗುರುಗಳು 2 ನುಡಿ ಮುಗಿದಿತ್ತು, 3ನೇ ನುಡಿ ಉಳಿದಿತ್ತು. ಆವತ್ತಿನ ದಿನವೇ ಅವರು ತಮ್ಮ ಭೌತಿಕವಾದ ದೇಹವನ್ನು ಬಿಟ್ಟು ತ್ಯಾಗ ಮಾಡಿದರು. ಅದು ನಿಜವಾಗಿಯೂ ಕೂಡ ಒಬ್ಬ ತತ್ವಜ್ಞಾನಿಯ ಕಾಕತಾಳೀಯ. ಬಹುಶಃ ನಾನು ಅಂಥ ಒಂದು ವಿಚಿತ್ರವಾದ ಘಟನೆಯನ್ನು ಎಲ್ಲಿ ನೋಡಿಲ್ಲ. ಆ ಪದ್ಯವನ್ನು ಅದೇನಿದೆ ಅದನ್ನು ಸ್ವಗತ ಮುಖ್ಯ ಭೇದ ಮೂರ ಮೀರಿ, ಅಲ್ಲಿ ಯಾವ ಒಂದು ಭೇದ ಇಲ್ಲದೆ ಎಲ್ಲವೂ ನಾನೇ ಅಂತ ಸ್ವರೂಪ ಜ್ಞಾನವನ್ನು ಹೇಳ್ತಕ್ಕಂಥ ಪದ್ಯ ಅದಲ್ಲ, ಅದನ್ನೇ ಹೇಳ್ತಾ ಅದೇ ಪದ್ಯಕ್ಕೆ ಅವರು ತಮ್ಮ ಜೀವನವನ್ನು ಸಮಾಪ್ತಿ ಮಾಡಿ ನಿಜವಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನವಾದಂಥ ಮಹಾತತ್ವಜ್ಞಾನಿ ಸದ್ಗುರು ಬಸವಾನಂದ ದೇವರು. ಹೀಗೆ ಅವರು ಚೈತನ್ಯ ಸ್ವರೂಪರಾಗ್ತಾರೆ. ಯಾಕಂದ್ರೆ ತಮ್ಮ ಸ್ವರೂಪದ ಧ್ಯಾನವನ್ನು ಕೂಡ ಅವರು ಮಾಡೋದಿಲ್ಲ ಅಂತ. ಎಲ್ಲ ತಾನೇ ಆದಾಗ ಯಾರು ಧ್ಯಾನ ಮಾಡಬೇಕು? ಭೇದದಲ್ಲಿ ಧ್ಯಾನ ನಡೀತದೆ. ಪರಮಾತ್ಮ ಬೇರೆ ನಾನು ಬೇರೆ ಅಂದಾಗ ಪರಮಾತ್ಮನನ್ನು ಕುರಿತು ಧ್ಯಾನವನ್ನು ಮಾಡ್ಲಿಕ್ಕೆ ಬರ್ತದೆ. ತಾನೇ ಪರಮಾತ್ಮ ಆದಾಗ, ತನಗಿಂತ ಅನ್ಯವಾದ ಇನ್ನೊಂದು ವಸ್ತು ಇಲ್ಲದಾಗ ಅವರು ಯಾವ ಧ್ಯಾನವನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗೆ ತತ್ವಜ್ಞಾನಿ ತಮ್ಮ ಸ್ವರೂಪ ಚಿಂತನೆಯನ್ನು ಮಾಡ್ತಾ ಇರದೇ ಇದ್ರೆ ಅವರ ವೃತ್ತಿ ಬಹಿರ್ಮುಖ ಆಗಬಹುದೇನು, ಮತ್ತೆ ಭೇದದ ಕಡೆ ಹೋಗಬಹುದೇನು. ಈ ರೀತಿ ಹೋದರೆ ಅವನು ಜ್ಞಾನದಿಂದ ಚ್ಯುತಿಯನ್ನು ಹೊಂದುತ್ತಾನೆ, ಅಚ್ಯುತನಾಗುವುದಿಲ್ಲ ಅಂತ ಶಂಕೆಯನ್ನು ಮಾಡಿದರೆ ಮೈತ್ರಾಯಿ ಸಂಶಯ ಮಾಡ್ತಾಳೆ. ತಾನೇ ಆದಾಗ ತನ್ನ ಧ್ಯಾನ ತನ್ನ ಚಿಂತನೆಯನ್ನಾದರೂ ಮಾಡಬೇಕಲ್ಲ. ಬಹಿರಂಗದ್ದು ಏನು ಮಾಡದೇ ಇದ್ರೂ ಕೂಡ ತನ್ನ ಬಗ್ಗೆ ತಾನಾದರೂ ಮಾಡಬೇಕಲ್ಲ ಅಂತ ಸಂಶಯ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಈ ಒಂದು 22ನೇ ಸೂತ್ರದಲ್ಲಿ. ತಾನು ಅಖಂಡ ಅದ್ವೈತ ಚೈತನ್ಯ ಎಂದು ತದ್ಧ್ಯಾನಾದಿಗಳನ್ನು ಎಂತು ಮಾಡ್ಪನು ಅಂದ್ರು. ತಾನೇ ಅಖಂಡ ಅಂದ್ರೆ ಎಲ್ಲ ದೇಶ ವಸ್ತು ಕಾಲ ಎಲ್ಲ ಕಡೆ ನಾನೇ ಇದ್ದೇನೆ ಅಂತ ತಿಳಿದಂತ ಅದ್ವೈತವಾದಂತ ಏಕಂ ಏವಂ ಅದ್ವೈತಂ ಪರಬ್ರಹ್ಮ ತಾನೇ ಆದಂತ ಚೈತನ್ಯ ಸ್ವರೂಪ ಅಂಥ ಯಮ ನಿಯಮಾದಿಗಳಲ್ಲಿ ಯಾವುದಾದ್ರೂ ಒಂದು ಅಂಗದ ಚಿಂತನೆಯನ್ನ ಮಾಡಕ್ಕೆ ಬರ್ತದೇನು ಅಂದ್ರೆ ಹೇಗೆ ಮಾಡುವನು? ಹೆಂಗೆ ಮಾಡಕ್ಕೆ ಬರ್ತದೆ? ನಾವು ಯಾವುದಾದ್ರೂ ಒಂದು ಪೂಜೆ ಮಾಡ್ತೇವೆ ಅಂದ್ರೆ ಅದು ಬೇರೆ ಇದ್ದಾಗ ಪೂಜೆ ಮಾಡಕ್ಕೆ ಬರ್ತದೆ. ಯಾವ ಮಹಾತ್ಮರಾದ್ರೂ ಕೂಡ ಪೂಜೆ ಮಾಡ್ತಾರಂದ್ರೆ ತಮ್ಮ ಪೂಜೆಯನ್ನು ತಾವೇ ಮಾಡ್ಕೊಂಡಾರೆ? ತಮ್ಮ ಪೂಜೆಯನ್ನು ತಾವು ಮಾಡಿಕೊಂಡಿಲ್ಲ, ಇನ್ನೊಂದು ದೇವರನ್ನ ಪೂಜೆ ಮಾಡಿದವರು ಉಂಟು. ಆದರೆ ತಾನೇ ತಾನಾದಾಗ ಯಾವುದು ಮಾಡಲಿಕ್ಕೆ ಬರುವುದಿಲ್ಲ. ಕಾರಣ ಕೃತಕೃತ್ಯನಾಗಿ
ಅವನು ಏನು ಕಾರ್ಯ ಇತ್ತು, ಏನಾಗಿತ್ತು, ಏನು ತಿಳಿಬೇಕಾಗಿತ್ತು, ಅದು ಮುಗಿದು ಹೋಗ್ಯದಂತ. ಆ ಕಾರಣಕ್ಕಾಗಿ ಆತ ಯಾಕೆ ಮಾಡಂಗಿಲ್ಲ ಅಂದರೆ, ಇಲ್ಲಿಯವರೆಗೂ ಯಾವುದನ್ನು ಮಾಡಬೇಕು ಅಂತ ಚಿಂತನೆ ಮಾಡ್ತಿದ್ದ, ಯಾವುದನ್ನ ಕುರಿತು ಮಾಡಬೇಕು ಅಂತ ಅಂತಿದ್ದ, ಅದೇ ತಾನಾದ ಮೇಲೆ ಯಾವ ವ್ಯಕ್ತಿ ಊರನ್ನ ಮುಟ್ಟಿದ ಮೇಲೆ ಹೇಗೆ ಮುಂದೆ ನಡೆಯುವುದಿಲ್ಲವೋ, ತಾನು ಮುಟ್ಟಬೇಕಾದ ಊರು ಬರೋತನ ನಡಿತೇನೆ, ಮನುಷ್ಯ ನಡಿಲೇಬೇಕು. ಆ ಊರು ಬಂದ ಮೇಲೆ ಅಲ್ಲಿ ಚಲನತ್ವ ಇತ್ತು ಮುಟ್ಟವರಿಗೂ, ಆ ಊರು ಮುಟ್ಟಿನ ಮೇಲೆ ಆತ ಅಚಲ. ಹಾಗೆ ಪರಕಿಸಲು ಅದ್ವೈತಕ್ಕೆ ಪರಮಾರ್ಥವೇನೇ ನೋಡೆ, ಕರುಣೆಯ ಇನಿಸಿಲ್ಲ ಅದರಿಂದ ಸರಸಿದ ಮುಖಿ, ತಿಳಿದಂಗೆ ತಧ್ಯಾನಾದಿ ಪರಿಕರದೊಳು ಕೃತ್ಯಬಹುದು ಎಂತು. ನೋಡು ಮೈತ್ರ, ವಿಚಾರ ಮಾಡು. ಸಂಶಯ ಬಂದ್ರೆ ತಪ್ಪಲ್ಲ, ವಿಚಾರ ಮಾಡು. ಮಾಡಿದಾಗ ಅದ್ವೈತಕ್ಕೆ, ಅದ್ವೈತ ಯಾವುದು? ಅದೇ ಪರಬ್ರಹ್ಮ ಒಂದೇ ಅದ್ವೈತ. ಅದೊಂದನ್ನು ಬಿಟ್ರೆ ಎಲ್ಲವೂ ದ್ವೈತ. ಅಂತ ಅದ್ವೈತ ಸ್ವರೂಪನೇ ಸತ್ಯ. ಆ ಅದ್ವೈತ ಸ್ವರೂಪವಾದ ಪರಮಾತ್ಮನೇ ಸತ್ಯ. ಆ ಸತ್ಯವಾದ ಪರಮಾತ್ಮನೇ ನಾನಂತ ತಿಳಿದ ಮೇಲೆ, ಪರಮಾತ್ಮ ಸತ್ಯ, ಆ ಸತ್ಯವಾದ ಪರಬ್ರಹ್ಮನೇ ನಾನಂತ ತಿಳಿದ ಮೇಲೆ, ಕರುಣೆಯ ಅಂದರೆ ಏನಾದರೂ ತಧ್ಯಾನಾದಿಗಳನ್ನು ಮಾಡತಕ್ಕದ್ದು ಸ್ವಲ್ಪ ಆದರೂ ಅಲ್ಲಿ ಆದೇನು ಅಂದರೆ ಇಲ್ಲದ್ದರಿಂದ ವಿಚಾರ ಮಾಡಿ ನೋಡು ಮೈತ್ರ. ಈ ರೀತಿ ತಿಳಿದಂಗೆ ಯಾರು ತಿಳ್ಕೊಂಡಾರ ಅವರಿಗೆ, ಅಂತ ಸ್ವಸ್ವರೂಪ ತತ್ವಜ್ಞಾನಿಗೆ ಯಾವ ಪರಿಕರದಳು, ಯಾವ ಧ್ಯಾನ, ಧಾರಣ, ಸಮಾಧಿ, ಪ್ರತ್ಯಾಹಾರ ಅನ್ನುವಂಥ ಯಾವುದೂ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಯಾಕಿಲ್ಲ ಅಂದರೆ ಹೇಳಿದಂಗೆ ಆತ ಮುಟ್ಟಿದ ಮೇಲೆ ಯಾಕೆ ನಡಿತೇನಂದ, ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡೋದಿಲ್ಲ, ಊರು ಮುಟ್ಟಿನ ಮೇಲೆ ಮತ್ತಾರು ನಡೆಯೋದಿಲ್ಲ. ಹಾಗಾಗಿ ತನ್ನ ತಾನು ತಿಳಿದವನು ಮುಂದೆ ಏನು ಮಾಡುವುದು ಆತನಿಗೆ ಇಲ್ಲ ಅಂತ. ಹೀಗೆ ಧ್ಯಾನ ರೂಪ ಎಲ್ಲಿ ನಡೀತದೆ ಅಂದರೆ, ಮೂರು ಇದ್ದಲ್ಲಿ ಧ್ಯಾನ ನಡೀತದೆ. ಮೂರು ಬೇಕು. ಅದಕ್ಕೆ ಹೇಳ್ತಾರೆ, ಧ್ಯಾತೃ ತಧ್ಯಾನ ಆಧೇಯವೆಂಬ ಈ ಭ್ರಾಂತಿ ದ್ವೈತಕ್ಕೆ ಸಲ್ಲದೆ ಖ್ಯಾತವಾದ ಅದ್ವೈತ ಪದದಳು ಘಟಿಸದು ಎಂತೂ ಓತು ನೀನರಿ ತಾನೇ ಚಿದ್ ಅಖಂಡ. ಧ್ಯಾತೃ ಅಂದ್ರೆ ಧ್ಯಾನವನ್ನು ಮಾಡುವ ಒಬ್ಬ ಬೇಕಲ್ಲ, ಧ್ಯಾನ ಮಾಡೋನು ಒಬ್ಬನು ಬೇಕು. ಅವನಿಗೆ ಧ್ಯಾತೃ ಅಂದ್ರು. ತಧ್ಯಾನವು ಅಂದ್ರೆ ಆ ಯಾವ ವಿಷಯವನ್ನು ಕುರಿತು ಚಿಂತನೆ ಮಾಡುವುದು ತಧ್ಯಾನ. ಆಮೇಲೆ ಧ್ಯೇಯ ಅಂದ್ರೆ ಧ್ಯಾನಕ್ಕೆ ವಿಷಯವಾದದ್ದು ಒಂದು ಬೇರೆ ವಸ್ತು ಇರಬೇಕಲ್ಲ. ನಾವಿವತ್ತು ವಿಶ್ವನಾಥನ ಪೂಜೆ ಮಾಡಿದೀವಿ ಅಂದರೆ ಅಲ್ಲಿ ಕೆಲಸ ಆದ ನೋಡಲ್ಲಿ. ಆಮೇಲೆ ಮಲ್ಲಿಕಾರ್ಜುನ ಕಳಿಸಿದೀವಿ, ವೆಂಕಟರಾಮನ ಕಳಿಸಿದೀವಿ, ಸುಗ್ರೇಶ್ವರನ ಮಾಡಿದೀವಿ. ಸಹಜವಾಗಿವು ಅಲ್ಲಿ ಒಂದು ಮಾಡಿಸಿಕೊಳ್ಳುವ ವಿಷಯ ಅದ, ಮಾಡುವಂಥ ಒಬ್ಬ ವ್ಯಕ್ತಿ ಅದ ಅಥವಾ ಮನಸ್ಸಾದ, ಅಲ್ಲಿ ಒಂದು ವಿಷಯ ಅದ, ಒಂದು ವಸ್ತು ಅದ. ಇವು ಮೂರು ಇದ್ದಾಗ ಅದು ಎಲ್ಲಿ ಅದ ಅಂದರೆ ಭ್ರಾಂತಿ ರೂಪ.
ಇಲ್ಲಿವರೆಗೂ ಏನು ಭ್ರಮೆ ಇತ್ತಲ್ಲ, ನಿನ್ನ ಸ್ವರೂಪ ತಿಳಿಲಾರದಕ್ಕಿಂತ ಮುಂಚೆ ಜೀವ ಬೇರೆ, ಶಿವ ಬೇರೆ, ಜಗತ್ತ ಬೇರೆ, ಆ ಒಂದು ದೊಡ್ಡದು ಒಂದು ಸಣ್ಣದು ಅನ್ನುವಂಥ ಭೇದ ಭಾವ ಇದ್ದಾಗ ನಡೀತಿತ್ತು. ಅಂದ್ರೆ ಭ್ರಾಂತಿಯ ಸ್ವರೂಪದಲ್ಲಿ ನಡೀತದಂತ ಅರ್ಥ ಆಯ್ತಲ್ಲ, ಅಜ್ಞಾನ ಕಾಲದಲ್ಲಿ ನಡೀತೇವೆ. ದೇವ ಭಾವ ತನ್ನ ತಾನು ತಿಳಿಲಾರದೆ ದೇವ ಭಾವವನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ಎಷ್ಟು ಮಂದಿ ಇಲ್ಲ ನೋಡ್ರಿ, ಎಷ್ಟು ಮಂದಿ ದೇವರ ಭಾವ ಇಲ್ಲ. ಅವ್ರಿಗೆ ಯಾಕಂದ್ರೆ ನಿಜವಾದ ಸತ್ಯವಾದ ದೇವನ ಅರಿವು ಇಲ್ಲದ ಕಾರಣ ಬಹಿರಂಗದ ದ್ವೈತ ಭಾವದಿಂದ ಅಲ್ಲಿ ಏನಾದರೂ ನಡೀತದೆ. ಆದರೆ ಅದ್ವೈತದಲ್ಲಿ ಅದು ನಡೆಯಂಗಿಲ್ಲ. ಯಾರನ್ನ ಧ್ಯಾನ ಮಾಡಬೇಕು, ಯಾರನ್ನ ಪೂಜಿಸಬೇಕು, ಮಾಡೋನು ಯಾರು, ಮಾಡಿಸಿಕೊಳ್ಳೋನು ಯಾರು? ಎಲ್ಲ ತನ್ನಿಂದ ತಾನೇ ಮಾಡಿಕೊಳ್ಳಕ್ ಬರೋಂಗಿಲ್ಲ, ಮಾಡಕ್ ಸಾಧ್ಯ ಇಲ್ಲಲ್ಲ. ಆ ಕಾರಣದಿಂದ ಅಂತ ಅದ್ವೈತ ಸ್ವರೂಪನಾದ ತತ್ವಜ್ಞಾನಿಯಲ್ಲಿ ಏನಾದರೂ ಮಾಡಬೇಕೆಂಬುದು ಸಂಭವಿಸುವುದಿಲ್ಲ. ಅಲ್ಲಿ ಸಂಭವಿಸುವುದಿಲ್ಲ, ಹೆಂಗ್ ಮಾಡಂದಂತಲ್ಲಿ. ಹಾಗಾಗಿ ಅಖಂಡ ಚಿದ್ರೂಪನಾದ ತಾನು ಆ ಧ್ಯಾನಾದಿಗಳನ್ನು ಹೇಗೆ ಮಾಡಲಿಕ್ಕೆ ಹೋಗುವನು? ಯಾಕೆ ಹೋಗ್ತಾನ್ರಿ? ಅದರ ಜ್ಞಾನ ಇಲ್ಲದವನು ಅದನ್ನು ದಾಟಿ ಹೋಗ್ತಾನೆ ನೋಡ್ರಿ. ಅದರ ಜ್ಞಾನ ಇಲ್ಲದವನು ಅದನ್ನು ದಾಟಿ ಹೋಗ್ತೀವಿ. ಅದರ ಜ್ಞಾನ ಸರಿಯಾಗಿದ್ರೆ ಸರಿಯಾಗಿ ಹೋಗಿ ಮುಡ್ತಾನೇನ ಅದನ್ನು ದಾಟಿ ಹೋಗ್ತಾನೇನು? ಯಾವುದೋ ಒಂದು ಊರಿಗೆ ಹೊಂಟೀವಿ, ಅದು ದಾಟಿ ಮುಂದಕ್ಕೆ ಹೋಗಿವಿ, ಮುಂದೆ ಬಂದಿವೋ ಮರ ಅಂತೀವಿ ಮುಂದೆ ಹೋದ್ಮೇಲೆ. ಯಾಕಂದ್ರೆ ಅದು ಇಲ್ಲೇ ಇದಂತ ಸರಿಯಾಗಿ ಗೊತ್ತಿಲ್ಲದ ಕಾರಣ ಒಂದೊಂದು ಸಲ ದಾಟಿ ಹೋಗ್ತೀವಿ. ಅದು ಇಲ್ಲೇ ಇದೆ ಹೀಗೆ ಇದಂತ ಗೊತ್ತಿದ್ದವರು ದಾರಿ ತಪ್ಪಿಸಿ ಮುಂದಕ್ಕೆ ಹೋಗಿ ಮತ್ತೆ ಹುಡುಕಾಡ್ತಾರೇನವರು, ಸೀದಾ ಹೋಗ್ಬಿಡ್ತಾರೆ. ಹಾಗೆ ತಾನೇ ತನ್ನಿಂದ ಅನ್ಯವೇನು ಇಲ್ಲಾಗಿ, ಏನಿಲ್ಲ, ತಾನೇ ತನ್ನಿಂದ ಅನ್ಯ ಏನು ಇಲ್ಲಾಗಿ. ಯಾಕಿಲ್ಲ? ತದ್ಧ್ಯಾನ ಸಮಾಧಿ ಸತ್ಕ್ರಿಯೆಗಳ ತಾನೆಂತು ಮಾಡಲು ಅರಿಯನು ಅದ್ವಯನು, ತನ್ನ ತಾನೇ ನಿಜ ಆನಂದ ಚಿದ್ ಅಖಂಡ ಅಂತ. ನಾನೇ ಅದ್ವಯನಾದಂಥ ಅಖಂಡವಾಗಿರ್ತಕ್ಕಂಥ ಚಿದ್ರೂಪ ಅಂದ್ರೆ ನಾನು ಅದ್ವಯ ಅಂದ್ರೆ ಒಬ್ಬನೇ ಆಗಿದ್ದೀನಿ. ಒಬ್ಬನೇ ಇದ್ದು ಕೈಲಾಸದ ಅರಮನೆಯಲ್ಲಿ ಕಟ್ಟಿದಂಥ ಪರಮಾತ್ಮ ಅರಮನೆಯಲ್ಲಿ ಆನಂತ ಹೇಳ್ತಾರಲ್ಲ, ಎಲ್ಲಿ? ಕೈಲಾಸದಲ್ಲಿ ಒಂದು ಅರಮನೆಯ ಒಳಗ ಪರಮಾತ್ಮ ಇದ್ದು ಜಗತ್ತು ಎಲ್ಲವನ್ನು ಕೂಡ ಆತ ಅಧಿಕಾರಿಯಾಗಿ ಆನಂತ ಕೆಲವು ಮಂದಿ ಹೇಳ್ತಾರೆ. ಆದ್ರೆ ಅದನ್ನು ತಪ್ಪಾದ. ಯಾಕಂದ್ರೆ ಆತ ಕೈಲಾಸದ ಅರಮನೆಯಲ್ಲಿ ಆನಂದ್ರೆ ಉಳಿದ ಲೋಕದಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ. ಸ್ವಲ್ಪ ವಿಚಾರದಲ್ಲಿ, ಯಾಕಂದ್ರೆ ರಾಷ್ಟ್ರಪತಿ ಇಡೀ ಭಾರತ ದೇಶ ತುಂಬಿಲ್ಲ. ಅವನು ರಾಷ್ಟ್ರಪತಿ ಭವನದ ಒಳಗ ಒಬ್ಬನೇ ಆನ, ಇಲ್ಲಂತಲ್ಲ, ಇಡೀ ಭಾರತ ದೇಶಕ್ಕೆ ಅವನ ಅಧಿಕಾರಿ, ಒಡೆಯ. ಆ ರಾಷ್ಟ್ರಪತಿ ಅರಮನೆಯಲ್ಲಿ ಇದ್ದು ಇಡೀ ಭಾರತ ದೇಶಕ್ಕೆ ಅಧಿಕಾರಿ ಆಗೇನಿಲ್ಲ. ಅದರಂತೆ ಪರಮಾತ್ಮ ಒಬ್ಬನಿದ್ದು ಕೈಲಾಸವಾಸಿಯಾಗಿ ಅವನು ಇಡೀ 14 ಲೋಕವನ್ನ ಅಧಿಕಾರಿ ಅಂತ ಹೇಳ್ತಕ್ಕಂಥವ್ರು ನಾರ. ಅಂದ್ರೆ ರಾಷ್ಟ್ರಪತಿ ಅರಮನೆ, ರಾಷ್ಟ್ರಪತಿ ಭವನದಾಗ ಹೊರಗಿಲ್ಲಲ್ಲ. ಅದರಂಗ ಇಷ್ಟಕ್ಕ ನಾವು ಒಪ್ಪಿದೀವಿ ಪರಮಾತ್ಮ ಕೈಲಾಸದ ಅರಮನೆಯಲ್ಲಿ ಅಷ್ಟಾನ ಅಂತಂದ್ರೆ
ಉಳಿದ ಕಡೆ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಆದರೆ ಈ ವೇದಾಂತ ಶಾಸ್ತ್ರ ಹಂಗಲ್ಲ. ಅಖಂಡ ಒಬ್ಬನೇ ಇದ್ದು ಅಖಂಡನು ಅಂದ್ರು. ಅಖಂಡ ಅಂದ್ರೆ ಎಲ್ಲಾ ಕಡೆ ತುಂಬೆನ್ ನೋಡು. ಅಣು ರೇಣು ತೃಣ ಕಾಷ್ಟಗಳಲ್ಲಿ ತೃಣಮಪಿ ನ ಚಲತಿ. ಒಂದು ಹುಟ್ಟಿದಂತ ಹುಲ್ಲು ಕಡ್ಡಿನ ಒಳಗೆ ಚೈತನ್ಯ ರೂಪ ಆಗ್ಯಾನ. ಒಂದು ಹುಟ್ಟಿದಂತ ಕಣ್ಣಿಗೆ ಕಾಣದಂತ ಚಿಕ್ಕ ಇರುವೆಯ ಹೃದಯದಲ್ಲಿ ಕೂಡ ಚೈತನ್ಯ ಸ್ವರೂಪನಾಗಿ, ಹಿರಿದಾದ ದೊಡ್ಡ ಆನೆ ಅದಲ್ಲ, ಆನೆಯಲ್ಲಿ ಕೂಡ ಚೈತನ್ಯ ಸ್ವರೂಪನಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಪರಿಪೂರ್ಣವಾಗಿ ಇದ್ದದ್ಯಾವುದು ಅಖಂಡ, ಅದು ಪರಿಪೂರ್ಣ. ಈ ರೀತಿ ಅರ್ಧ ತಿಳ್ಕೊಂಡವನಲ್ಲ ತತ್ವಜ್ಞಾನಿ. ಅರ್ಧ ತಿಳ್ಕೊಂಡವರು ಕೈಲಾಸದ ಪರಮಾತ್ಮನ, ಪೂರ್ಣ ತಿಳ್ಕೊಂಡವರು ಎಲ್ಲ ಕಡೆ ತಾನೇ ಅನ, ಎಲ್ಲ ಕಡೆ ತಾನೇ ಅನ ಅಂದಾಗ ಆ ಒಂದು ಎಲ್ಲ ಕಡೆ ಇದ್ದು ಎಲ್ಲ ಜೀವರಾಶಿಗಳ ಧರ್ಮ ಕರ್ಮಗಳಿಗೆ ಸಾಕ್ಷಿ ಅನ. ಮತ್ತೆ ಹೌದಿಲ್ಲ? ಅಲ್ಲಿ ರಾಷ್ಟ್ರಪತಿ ಆನ, ಇಲ್ಲಿ ರಾಷ್ಟ್ರಪತಿ ಭವನದ ದೆಹಲಿಯಲ್ಲಿ. ಆದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಪ್ರಜೆಗಳ ಕರ್ಮವನ್ನು ತಿಳಿಲಿಕ್ಕೆ ಸಾಧ್ಯ ಅದನ್ನತಗ. ಜಗತ್ತಿನಲ್ಲಿ 160 ಕೋಟಿ ಜನ ಯಾವನು ಏನು ಮಾಡ್ತಾನೋ, ಕಳ್ತನ ಮಾಡ್ತಾರ, ಸುಳ್ತನ ಮಾಡ್ತಾರ, ಏನ್ ಜಗತ್ತಿನಲ್ಲಿ ನಾನಾ ರೀತಿ ತಾಂಡವಾಡ್ತದಲ್ಲ. ಇಷ್ಟೆಲ್ಲ ರಾಷ್ಟ್ರಪತಿಗೆ ತಕ್ಷಣ ಗೊತ್ತಾಗಿದ್ರೆ ಇಷ್ಟೆಲ್ಲ ಅಧಿಕಾರಿಗಳು, ಪೊಲೀಸರು ಇವ್ರು ಯಾರು ಬೇಕಾಗಿದ್ದಿಲ್ಲ. ಅಂದ್ರೆ ಅಂದ್ರೆ ಎಲ್ಲ ಕಡೆ ಇಲ್ಲ ಆತ, ಒಂದು ಕಡೆ ಅಧಿಕಾರ ಇಲ್ಲ ಅಂತಲ್ಲ, ಅದರಂತಲ್ಲ. ಪ್ರತಿಯೊಂದು ಜೀವರಾಶಿಗೆ ಚೈತನ್ಯ ರೂಪವಾಗಿದ್ದು ಆ ಕರ್ಮಗಳಿಗೆ ಸಾಕ್ಷಿಕನಾಗಿ ಎಲ್ಲವನ್ನ ತಿಳಿಯುವವನು ನಾನೇ ಅಂದಾಗ ನಾಮರೂಪಾದ ದೇಹಗಳು ಮಿಥ್ಯ, ಅಸ್ಥಿಭಾತಿ ಪ್ರಿಯ ಸ್ವರೂಪನಾದ ನಾನು ಸತ್ಯ, ನನ್ನ ಬಿಟ್ಟು ಇನ್ನೊಂದಿಲ್ಲ ಅಂತ ತಿಳಿದಂಥ ಜ್ಞಾನಿ ಅವನಿಗೆ ಬೇರೆ ಏನು ಕಾಣೋದಿಲ್ಲ. ಬೇರೆ ಏನು ಕಾಣ್ತದೆ ಅವನಿಗೆ? ಒಬ್ಬ ಕಳ್ಳನೂ ಕಾಣಂಗಿಲ್ಲ, ಒಬ್ಬ ಸುಳ್ಳನು ಕಾಣಂಗಿಲ್ಲ, ಒಬ್ಬ ಪುಣ್ಯಾತ್ಮ, ಒಬ್ಬ ಪಾಪಿ ಅಂತ ಏನಿಲ್ಲ. ಆ ಪುಣ್ಯ ಪಾಪಗಳು ಅವರವರ ಭೌತಿಕವಾದ ದೇಹಕ್ಕೆ ಸಂಬಂಧವಿನ ಅವರ ಅಂತರಂಗದಲ್ಲಿರುವಂಥ ಸಾಕ್ಷಿ ಚೈತನ್ಯಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಂತ ಒಬ್ಬ ತತ್ವಜ್ಞಾನಿ. ಹಾಗಾಗಿ ಅವುಗಳನ್ನು ಮತ್ತೆ ಮಾಡಬಹುದು. ಮಾಡಿದ ಮೇಲೆ ನಾವು ಏನೇ ಒಂದು ಕಾರ್ಯವನ್ನು ಮಾಡಿದರೆ ಅದರ ಒಂದು ಲಾಭವನ್ನು ಇಟ್ಕೊಂಡು ಮಾಡ್ತೇವೆ. ದೇವರ ಧ್ಯಾನವನ್ನು ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ನಮಗೆ ಬೇಡಿಕೆ ಆದಂತ. ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಕಾರ್ಯ ಮಾಡ್ತಾರಂದ್ರೆ ಅಲ್ಲಿ ಒಂದು ಬೇಡಿಕೆ ಆದ, ಫಲ ಆದಂತ ಮಾಡ್ತಾರಿಲ್ಲ. ಬೆಳಗ್ಗೆದ್ದು ಬುತ್ತಿ ತಗೊಂಡು ಅನಂತ ಮಂದಿ ಹೋಗ್ತಾರೆ, ಬಸ್ಸಿಗೆ ಹೋಗ್ತಾರೆ, ಜೀಪಿಗೆ ಹೋಗ್ತಾರೆ, ರೈಲಿಗೆ ಹೋಗ್ತಾರೆ, ಸುಮ್ಮನೆ ತಿರುಗಾಡ್ತಾರೆ ಅವರು. ಅಲ್ಲೆಲ್ಲಿ ಹೋಗಿ ದುಡಿಮೆಯನ್ನು ಮಾಡಿ ಅದರ ಫಲವನ್ನ ಪಡೆಯೋಕ್ಕೋಸ್ಕರವಾಗಿ ಕಾರ್ಯ ಮಾಡ್ತಾರಲ್ಲ ಅವರು. ಇಲ್ರಿ ಸುಮ್ಮನೆ ತಿರುಗಾಡ್ತೀವಿ ಅಂತಾರೆ. ಇಲ್ಲಿಗೆ ಯಾರನ್ನ ಹೇಳ್ತಾರೆ? ಬಸ್ಸಿನ ಕೇಳ್ರಿ, ಬಸ್ ಸ್ಟ್ಯಾಂಡ್ನ ಕೇಳ್ರಿ, ಎಲ್ಲಿಗೆ ಹೊಂಟಿ ಅಂದ್ರೆ ಸುಮ್ಮನೆ ಹೊಂಟಿನಂತ ಯಾರನ್ನ ಹೇಳ್ತಾರೆ? ಏನೋ ಒಂದು ಕಾರಣವನ್ನು ಹೇಳ್ತಾರೆ, ಅಲ್ಲಿ ಕಾರಣ ಇರ್ತದೆ. ಹಾಗಾಗಿ ಈತನಿಗೆ ಏನು ಫಲ ಬೇಕಾಗ್ಯದ? ಇದಕ್ಕೆ ಏನನ್ನ ಮಾಡಿ ಏನಾರ ಪಡೆದ? ಏನು ಪಡೆಯೋದಿಲ್ಲ. ಕಾರಣ ಏನನ್ನ ಪಡಿಬೇಕಾಗ್ಯದ ಅದನ್ನ ಪಡೆದ ಮೇಲೆ ಅದಕ್ಕಿಂತ ಹೆಚ್ಚಿಂದು ಪಡೆಯುವಂತ ವಸ್ತೇ ಜಗತ್ತಿನಲ್ಲಿಲ್ಲ. ಈ ಮೋಕ್ಷ ಆನಂದ ಆದಲ್ಲ, ಈ ಆನಂದಕ್ಕಿಂತ ಹೆಚ್ಚಿನ ಆನಂದ ಇನ್ನೊಂದು ಏನಾನ ಆದ ಅಂದ್ರೆ ಅದನ್ನ ಪಡೆಯೋಕ್ಕೋಸ್ಕರವಾಗಿ ಏನಾದ್ರು ಮಾಡ್ತಿದ್ದವನು.
ಯಾಕಂದ್ರೆ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಅವರು ಕೂಡ ಪಡೆಯಲಾರದಂತ ಆನಂದ, ಅವರಿಗೂ ಕೂಡ ಸರಳವಾಗಿ ಪಡೆಯಲಿಕ್ಕೆ ಅಸಾಧ್ಯವಾದಂಥ ಆನಂದವನ್ನ ಇವನು ಬ್ರಹ್ಮ ಆಗಿಲ್ಲ, ವಿಷ್ಣು ಆಗಿಲ್ಲ, ರುದ್ರ ಆಗಿಲ್ಲ, ನಾವ್ಯಾರೂ ದೇವತೆಗಳಾಗಿಲ್ಲ, ದೇವತ್ವ ಶಕ್ತಿ ಇಲ್ಲ, ಬ್ರಹ್ಮನ ಶಕ್ತಿ ಇಲ್ಲ, ವಿಷ್ಣುವಲ್ಲ ಶಕ್ತಿ ಇಲ್ಲ, ರುದ್ರನ ಶಕ್ತಿ ಇಲ್ಲ, ನಮಗಾದೆ ಅಂತ ಸಾಮಾನ್ಯವಾದಂಥ ಒಬ್ಬ ಮಾನವ ಜೀವಿ ಜಗತ್ತಿನಲ್ಲಿ ಪೂರ್ವ ಜನ್ಮದ ಸುಕೃತದಿಂದ ಈ ಭೂಮಿಗೆ ಬಂದು ಆತ ವಿವೇಕಶಾಲಿಯಾಗಿ ತನ್ನ ತತ್ವಜ್ಞಾನದ ಮಾರ್ಗವನ್ನು ಶೋಧನೆ ಮಾಡಿ ಆ ಶೋಧಿಸಿದಂಥ ಒಬ್ಬ ಮಹಾನ್ ಸದ್ಗುರುನಾಥನಿಗೆ ಶರಣಾಗತನಾಗಿ ಆ ಸದ್ಗುರು ದೊರಕಿಸಿದಂಥ ಬ್ರಹ್ಮಾನಂದ ಅದಲ್ಲ, ಆ ಆನಂದ ಸಾಮಾನ್ಯ ಒಬ್ಬ ಈ ಮರ್ತ್ಯಲೋಕದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ನಮಗೆ, ಅವನ ದೇವತೆಗಳಲ್ಲ, ತ್ರೈಮೂರ್ತಿಗಳಲ್ಲ, ಅಂತ ದೇವತ್ವ ಶರೀರ ತ್ರೈಮೂರ್ತಿಗಳ ದೊಡ್ಡ ದೊಡ್ಡ ಅಧಿಕಾರ ನೋಡು, ಅಂಥವರಿಗೂ ಕೂಡ ಸರಳವಾಗಿ ಅಸಾಧ್ಯವಾದಂಥದ್ದು ಮಾನವನಾಗಿ ಹುಟ್ಟಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಕೃತಕೃತ್ಯನಾಗಿ ಅವರಿಗೆ ಆಗಲಾರದಂಥ ಆನಂದವನ್ನು ನಿನಗಾಗಿದಂದ್ಮೇಲೆ ಇನ್ಯಾರನ್ನ ಕುರಿತು ಮಾಡ್ತೀನಿ? ಬ್ರಹ್ಮನನ್ನ ಕುರಿತು ಮಾಡ್ಬೇಕಂತಿದ್ದಿ, ಬ್ರಹ್ಮಕ್ಕಿಂತ ದೊಡ್ಡ ಆನಂದ ನಿನಗಾಗ್ಯದ. ದೇವತೆಗಳನ್ನು ಬೇಡ್ತಿದ್ದಿ, ಅವ್ರಿಗೆ ಆಗಲಾರದು ಒಂದು ಬ್ರಹ್ಮ ಆನಂದ ಫಲ ನಿನಗಾಗ್ಯದ. ವಿಷ್ಣು ರುದ್ರ ಮೊದಲಾದವರಿಗೆ ಆಗಲಾರದು ಅವ್ರಿಗಿಂತ ಮುಂಚೆ ನಿನಗಾಗಿದೆ ಅಂದ್ರೆ ಮತ್ತಾರನ್ನ ಬಿಡ್ತಿದ್ ನೀನು? ಅದಕ್ಕಿಂತ ಹೆಚ್ಚಿಂದ ಬೇಡದ ಫಲ ಇದ್ದು ಇನ್ನು ನಿನಗಾಗಿಲ್ಲ ಅಂದ್ರೆ ಮತ್ತೊಬ್ಬರನ್ನ ನೀನು ಏನಾದ್ರು ಕೇಳಬಹುದಾಗಿತ್ತು ದೊಡ್ಡ ಉದ್ಯೋಗ. ಇಲ್ಲಿ ಏನಿಲ್ಲ. ಅದಕ್ಕಾಗಿ ಇಲ್ಲಿ ಏನಾದ್ರೂ ಒಂದು ಫಲ ಪಡೆಯತಕ್ಕದ್ದು ಆದೇನಂದ್ರೆ ಏನಿಲ್ಲ. ಅವನಿಗೆ ಏನ್ ಆಗ್ಯದ ಅಂದ್ರೆ ಸುಮ್ಮನೆ ಇರೋದದ. ಬೊಮ್ಮವನು ಅರಿದವನು ಸುಮ್ಮನಿರಬೇಕಲ್ಲದೆ ಕೆಮ್ಮಿ ಕಳ್ಳ ಮನೆ ಹೊಕ್ಕಂತ ಸರ್ವಜ್ಞ. ಅದು ಯಾಕಂದ್ರೆ ದಯಾಳತ್ವದಿಂದ ಕರುಣೆಯಿಂದ ಇನ್ನೂ ಅವರು ಜೀವನದಲ್ಲಿ ತಮ್ಮ ಪರೋಪಕಾರವನ್ನ ಮಾಡಬೇಕು ಅಂತ ಒಂದು ದಯಾತ್ವ ಇದ್ದದ ಕಾರಣ ದೇಹ ಇರತನ ಆ ಕೃಪೆಯಿಂದ ತನ್ನ ನಂಬಿದಂಥ ಶಿಷ್ಯರಿಗೆ ಆತ್ಮಜ್ಞಾನವನ್ನು ಬೋಧ ಮಾಡ್ತಾನ, ಸುಮ್ಮನೆ ಕುಂದಿರ್ತಾನ. ಶರೀರ ಅಂತ ಏನು ಮಾಡ್ತಾನಂದ್ರೆ ಎಂದೋ ಬಿಟ್ಟು ಹೋಗ್ಯಾನ. ಎಂದ ಆತ್ಮ ಕಲ್ಯಾಣ ಆಗ್ಯದ ಅವತ್ತು ಶರೀರ ಹೋಗ್ಯದವ್ರದು, ಉಳ್ಕೊಂಡಿಲ್ಲ. ಅದಕ್ಕೆ ಹೇಳಿದೆ, ಅದು ಶರೀರ ಬಿಟ್ಟದ್ದು ಅದು ಯಾರಿಗೆ ಗೊತ್ತು ಅಂದ್ರೆ ತತ್ವಜ್ಞಾನಿಗಳಿಗೆ ಗೊತ್ತು. ಅವತ್ತ ಅವರು ತಕೊಂಡ್ರು ಇವನು ಶರೀರ ಹೋಗ್ಯದಪ್ಪ ಅಂತ. ಮತ್ತೇನು ಹೆಂಡ್ರ ಮಕ್ಕಳು ಲೌಕಿಕರ ದೃಷ್ಟಿಯಲ್ಲಿ ಈಗ ಬಿಡೋದಾದ ನೋಡು. ಈಗ ಬಿಡೋಕಿಲ್ಲ, ಇವಾಗ ನಂಬ್ತಾರೆ ಇವರು. ಸತ್ನವೋ ಅಂತ ಇವ್ರು ಗೊತ್ತಾಗಬೇಕಲ್ಲ. ಇದಕ್ಕೋಸ್ಕರವಾಗಿ ಇದು ಪ್ರಪಂಚದ ದೃಷ್ಟಿ ಅಳುವವರಿಗಾಗಿ ಈ ದೇಹ ಬಿಡೋದು, ನಗುವವರಿಗೆ ಎಲ್ಲೋ ದೇಹ ಬಿಟ್ಟ ತತ್ವಜ್ಞಾನಿ. ಹೌದಿಲ್ಲ? ಅವ್ರೇನು ತತ್ವಜ್ಞಾನಿ ಹಿಂಗ ಆನಂದ ಗೊತ್ತಾದ್ರೆ ಅವ್ರು ಹತ್ತಾರೇನು? ಎಷ್ಟು ನಕ್ಕಾರ ಅವ್ರು, ಏನಪ್ಪ ಇದು ಅಂತ. ಆದ್ರೆ ಈಗ ಬಿಡೋದಾದಲ್ಲ, ಲೋಕದೃಷ್ಟಿಯಿಂದ ಪ್ರಾರಬ್ಧ ವಶದಿಂದ ಪ್ರಾಣ ಎಂದು ಹೋಗ್ತದ, ಅವತ್ತು ಬಿದ್ದು ಹೋಗ್ತದ. ಇದನ್ನ ನೋಡಿ ಅಜ್ಞಾನಿಗಳು ನಗ್ತಾರೇನು? ಅಳ್ತಾರ ನೋಡು. ಅದಕ್ಕೆ ತತ್ವಜ್ಞಾನಿ 2 ಸಲ ದೇಹ ಬಿಡ್ತಾನ. 2 ಸಲ ನಗೋರಿಗಾಗಿ ಅವತ್ತು ಬಿಟ್ಟನ, ಅಳೋರಿಗಾಗಿ ಇವತ್ತು ಬಿಡ್ತಾನ ನೋಡು. ಮತ್ತೆ ಅಜ್ಞಾನಿಗಳದು ಒಂದೇ ಸಲ, ಅಳೋರಿಗೋಸ್ಕರನೇ ಸೀಮಿತ. ಇವನ್ ಯಾರು ನೋಡಿ ನಕ್ಕಿಲ್ಲ, ಎಲ್ಲರೂ ಅಳದೆ. ಹಾಗಾಗಿ
ಎರಡೆಂಬಿ ಭೇದ ಭಾವನೆಗಕ್ಕೂ ಆ ಧ್ಯಾನ ಎರಡು ಅಳಿದ ಅದ್ವೈತ ನಿಜದಳು ದೊರಕೊಳ್ಳಲು ಅರಿಯದು ಆವ ಅನುವಿನಿಂದ ತಾನೇ ಸುಸ್ಥಿರತರವೆನಿಸುವ ಚಿದ್ ಅಖಂಡ. ಇಲ್ಲಿ ಆ ಧ್ಯಾನ ಚಿಂತನೆಗಳು ಮಾಡವಲ್ಲ, ಅವೆಲ್ಲವೂ ಎಲ್ಲಿ ಅದ? ದ್ವೈತದಲ್ಲಿ ಅವ. ಎರಡೆಂಬ ಈ ದ್ವೈತ ಪ್ರಪಂಚದಲ್ಲಿ ಅದ ನೋಡು. ಆದರೆ ಈ ಭೇದ ಬುದ್ಧಿಗೆ ಆಗ್ತದ ಮಾಡ್ಬೇಕಂತ. ಭೇದ ಜ್ಞಾನಿಗಳಿಗೆ ಇದು ಮಾಡಬೇಕಂತ ಆಗ್ತದ. ಅಭೇದ ಜ್ಞಾನಿಗೆ ಮಾಡಬೇಕಂತ ಹೆಂಗಾಗ್ತದ? ಆಗ್ತದೆ. ತಾನೊಬ್ಬನೇ ಎಲ್ಲನ ಹೊರಟಾನ ಅಂತ ತಿಳ್ಕೊರಿ. ದ್ವೈತ ಹೆಂಗಂದ್ರೆ ಅದು ಬಹಳ ಭಯ ಮಾಡ್ತದ. ಬಹಳ ಸಲ ಹೇಳಿನಿ, ಅದು ಮಾಡಬೇಕಾಗ್ತದೆ. ಮತ್ತೊಮ್ಮೆ ಹೇಳ್ತೀನಿ. ಈಗ ಒಂದು ಊರಲ್ಲಿ ಏನಿತ್ತು ಅಂದ್ರೆ, ಒಬ್ಬ ಮಡಿವಾಳನ ಸಹಾಯಕ್ಕಾಗಿ ಒಂದು ಕತ್ತೆ ಇತ್ತು. ಅದು ಮನೆಯಿಂದ ಬಟ್ಟೆಯನ್ನ ಹೊತ್ಕೊಂಡು ಗಂಟು ಹಳ್ಳಕ್ಕೆ ಹೋತಿತ್ತು, ಹಳ್ಳಿಂದ ಮನೆಗೆ ಬರ್ತಿತ್ತು. ಹೀಗೆ ಇರುವಂತ ಸಂದರ್ಭದಲ್ಲಿ ಒಂದು ದಿನ ಕತ್ತೆ ಏನಾಯ್ತು ಅಂದ್ರೆ, ಬೆಳಗ್ಗೆ ಕತ್ತಲು ಇರೋದ್ರಾಗಿ ಬೆಳಗಾವತ್ತಿನಲ್ಲಿ ಅದು ಏನ್ ಮಾಡಿತು ಅಂದ್ರೆ, ಕತ್ತೆ ಹೋಗ್ಬಿಡ್ತು, ಮನೆ ಬಿಟ್ಟು ಹೋಗ್ಬಿಡ್ತ. ಬೆಳಿಗ್ಗೆ ಕತ್ತೆ ಬೇಕಲ್ಲ ಅಗಸನಿಗೆ. ನೋಡಿದ ಕತ್ತೆ ಇಲ್ಲ, ಕತ್ತೆ ಇಲ್ಲೇ ಇಲ್ಲ. ಆವಾಗ ಸಾಯಂಕಾಲ ನೋಡಿದ ಕತ್ತೆ ಪತ್ತೆನೇ ಆಗ್ಲಿಲ್ಲ. ಮತ್ತೆ ಅಲ್ಲಿಗೆ ಬಿಡ್ಲಿಲ್ಲಲ್ಲ. ಆವತ್ತಿನ ಕಾರ್ಯ ನಿಲ್ಲಿಸಿ ತಿರುಗಿ ದಿನ ಏನ್ ಮಾಡಿದ, ಮತ್ತೆ ಹುಡುಕೊಂಟ. ಎಲ್ಲೇನ ಮಲಿಗದೇನು, ಎಲ್ಲೇನ ನಿಂತದೇನು ಅಂತ. ಅವಾಗ ಇದೇ ಕಾಲ ಇತ್ತು. ಒಬ್ಬ ರೈತನ ಹೊಲದಲ್ಲಿ ಜೋಳ ಬಿತ್ತಿದ್ರು. ಆ ಜೋಳ ಕೊಯ್ಲಿಗೆ ಬಂದಿತ್ತು. ಕೊಯ್ಲಿಕ್ಕೆ ಕೊಟ್ಟಿದ್ದ ಗುತ್ತಿಗೆ ಕೊಯ್ಲಿಕ್ಕೆ ಹತ್ತಿದ್ರಲ್ಲ. ಆದ್ರೆ ಎಷ್ಟು ನಿರ್ಭಯ. ಯಾರಾದ್ರೂ ಅಡವಿಗೆ ಹೋಗ್ತಾರ, ಭಯ ಅದರಲ್ಲಿ. ನಿರ್ಭಯದಿಂದ ಅವ್ರ ದಿವಸ ಕೆಲಸ ಮಾಡ್ತಿದ್ರು, ಬಾರ್ತಿದ್ರು. ಆವಾಗ ಅಷ್ಟರೊಳಗೆ ಏನಾಗಿತ್ತು ಅಂದ್ರೆ, ಈ ಕೊಯ್ಯುವಂತ ಹೊಲ ಏನಿತ್ತು, ಅರ್ಧ ಕೊಯ್ದಿದ್ರು, ಅರ್ಧ ನೆಲೆ ನಿಂತಿತ್ತು. ಅಲ್ಲಿ ಒಂದು ಯಾವುದೋ ಕಾರಣದಿಂದ ತಪ್ಪಿಸಿಕೊಂಡಂತ ಒಂದು ಸಿಂಹದ ಮರಿ ಅಂತದ್ದು ಅಲ್ಲಿ ಬಿದ್ದಿತ್ತು. ಬೆಳೆದೇನು ಅಲ್ಲಿ ಮಲಗಿತ್ತ. ತಪ್ಪಿಸ್ಕೊಂಡದ, ಬಂದು ವಿಶ್ರಾಂತಿಗಾಗಿ ಮಲಗದ. ಆವಾಗ ಮಲಗಿದ ಸಮಯದಲ್ಲಿ ಈ ಕಡೆ ಜನಗಳೆಲ್ಲ ಕೆಲಸ ಮಾಡ್ತಿದ್ರು. ಹೊತ್ತು ಮುಳುಗಕ್ಕೆ ಬಂತು. ಆ ಸಮಯದಲ್ಲಿ ಅವ್ರು ಮಾತಾಡಿದ್ರು, ಕೂಲಿಕಾರರು. ಏನಪ್ಪಾ ಕತ್ತಲ ಬಂತು, ಇನ್ನ ಹೋಗಮ್ರಿ, ಇಲ್ಲಿರೋ ಬೇಡ ಅಂದ್ರ ಅವ್ರು ಮಾತಾಡ್ತಿರು ಸಹಜವಾಗಿ. ಕತ್ತಲಾಯ್ತು, ಮನೆಗೆ ಹೋಮಂತ. ಅವಾಗ ಆ ಒಂದು ಸಿಂಹದಕ್ಕೆ ಏನಾಯ್ತು, ಕಿವಿಗೆ ಬಿತ್ತು. ಅದು ಅನ್ಕಂತು, ಅಲ್ಲ ನಾನು ನನ್ನ ನೋಡಿದ್ರೆ ಇಡೀ ಎಲ್ಲಾ ಜನ ಓಡಿ ಹೋಗ್ತಾರ. ಇಷ್ಟತನ ನಾನು ಇಲ್ಲೇ ಇದ್ರು ಕೂಡ ಯಾರು ಮನೆಗೆ ಹೋಮ್ ನಡ್ರಿ ಅಂತ ಯಾರು ಅನ್ಲಿಲ್ಲ. ಧೈರ್ಯವಾಗಿ ಕೆಲಸ ಮಾಡ್ತಿದ್ರು. ಈಗ ಕತ್ತಲವಂತೂ ಹೋಗಮ್ ನಡಿ ಅಂತಂದ್ರೆ, ನನಗಿಂತ ಕತ್ತಲಂಬದು ಇನ್ನೊಂದು ದೊಡ್ಡದಿರ್ಬೇಕಂತ ಅನಿಸ್ತದ. ನನಗಿಂತ ಕತ್ತಲಂಬದು ಬ್ಯಾರೆ ಇದ್ದಂಗೆ ಕಾಣಿಸ್ತದ. ಮತ್ತೆ ಬ್ಯಾರೆ ಇಲ್ಲಂದ್ರೆ ನನಗ ಅಂಜಿ ಓಡಿ ಹೋಗ್ಲಾರ್ದರು ಕತ್ತಲಿಗೆ ಅಂಜಿ ಓಡ್ತಾರಂದ್ರೆ, ನನಗಿಂತ ಬಲಶಾಲಿ ಆದದ್ದು ಇನ್ನೊಂದು ದೊಡ್ಡದಾದಂತ ಅದಕ್ಕೆ ಭ್ರಮೆ ಆಯ್ತು ನೋಡ್ರಿ. ಚಿಂತೆ ನಡೀತದಕ್ಕ. ನಡೀತು ಅದೇ ಯೋಚನೆ ಮಾಡ್ತಾ ಇತ್ತು. ನಾನು ಕಾಡಿಗೆ ಒಡೆಯನ, ನನಗೆ ಓಡ್ಲಾದವ್ರು ಓಡ್ತಾರ ಅಂದ್ರೆ ಅದು ನೋಡ್ಬೇಕು ಹೆಂಗಾದ ಅಂತೇಳಿ ಅದು ಯೋಚನೆ ಮಾಡಿತ್ತು. ಅಷ್ಟರೊಳಗ ಏನಾಗಿ ಕತ್ತೆ ಕಳೆದದ್ದು ಅಗಸಿದ್ನ ದೊಡ್ಡ ಬೆತ್ತ ತಗೊಂಡು ಹುಡುಕೊಂಡಿದ್ದ. ಅದು ಕತ್ತಲದಾಗ ಏನಾಯ್ತು, ನಸುಗಾಗಿತ್ತು. ಅದು ಬರ್ತದೇನು ನೋಡಮಂತ ಅದು ಕಾಯ್ತಿತ್ತು.
ಇವನು ಅವ್ರಿಗೆ ಇಲ್ಲಿನ ಹೊಲ್ದಾಗಿಲ್ದಾಗ ಮಕ್ಕಳನ್ನ ಅದನ್ನು ನೋಡಮ್ಮ ಅಂತೇಳಿ ಹಿಂಗೆ ಓದ್ತಿತ್ತು. ಕತ್ತಲಾಗ ಅವನಿಗೆ ಇದು ಕತ್ತೆ ಕಂಡಂಗೆ ಕಾಣ್ತು. ಕತ್ತಲಾಗ ಕತ್ತೆ ಕಂಡಂಗಾಯ್ತಲ್ಲ, ಆ ಮಗಂದು ಇಲ್ಲಿ ಮಕ್ಕಂಡದ ನಾವು ಹುಡುಕಾಡೋದು ಹೆಂಗೆ ಸಿಗ್ತದಂತ ಅವನಿಗೆ ಅನಿಸಿ ಏನು ಮಾಡದ, ಸಾಕಾಗಿತ್ತು, ಬ್ಯಾಸರ ಬಂದಿತ್ತು. ಅದು ಮುಂದೆ ಅದು ನೋಡಮ್ಮ ಕತ್ತಲು ಹೆಂಗಾದಂತ ಅದು ಯೋಚನೆ ಮಾಡ್ಕೊಂತ ಅದು ಮಗ್ನ ಆಗಿತ್ತು. ಮಗನ್ ಇಲ್ಲಿ ಬಂದು ಬಿದ್ದದಂತೇಳಿ ಹಿಂದ ಗಪ್ಪನ ಹೋಗಿ ಕೈಗೆ ದೊಡ್ಡ ಬಡಿಗೆತ್ತಲ್ಲ, ಹೋದ ದಪ್ಪ ಎರಡೇಟ್ ಹಾಕಿ. ಆವಾಗ ಅದಕ್ಕೆ ಅನಿಸ್ತು, ನನಗಿಂತ ದೊಡ್ಡ ಇದ್ದಂಗೆ ಅದ್ ನೋಡಂತ. ಹೌದಿಲ್ಲ? ಏಟು ಬಿದ್ದು ಅಲ್ಲ, ಅದಕ್ಕೇನಾಯ್ತು, ಭ್ರಮೆ ಆಯ್ತು ನೋಡ್ರಿ. ಆ ಭ್ರಮೆಯಿಂದ ನನಗಿಂತ ದೊಡ್ಡ ಕತ್ತಲವಂತೂ ಹೋಗಬೇಡ್ರಪ್ಪ ಅಂತಂದದ್ದು ಇದಕ್ಕಾಗಿ ಹೇಳ್ದಂಗೆ ಕಾಣ್ತೇಳಿ ಅದು ಓಡ್ಲಿಕ್ಕೆ ಶುರು ಮಾಡಿತ್ತು ನಾವು. ಅದನ್ನು ನೋಡಿ ಎಲ್ಲರೂ ಓಡಿ ಹೋಗೋರು. ಈ ಅಗಸನ ಒಂದು ಹೊಡೆತಕ್ಕೆ ಅದು ಓಡಿ ಹೋಯ್ತು. ಅಲ್ಲಿವರೆಗೆ ಯಾರನ್ನ ಭಯ ಇತ್ತು ಅನ್ನೋದಕ್ಕೆ, ಯಾರ ಭಯ ನಿರ್ಭಯವಾಗಿ ಇರುವಂತ ಒಂದು ಸಿಂಹದ ಮರಿಗೆ ಒಬ್ಬ ಮಾನವನಿಂದ ಭಯ ಆಯಿತು. ಒಂದು ಎದಕ್ಕೆ ಅಂದ್ರೆ ಭ್ರಮೆಯಿಂದ. ನನಗಿಂತ ಒಬ್ಬನ ಆನಂದಂದಾಗ ಓಡೈತು ನೋಡೋದು. ಇಲ್ಲಿವರೆಗೆ ಯಾರನ್ನ ಕಂಡು ಓಡ್ತಿದ್ದಿಲ್ಲ, ಅದನ್ನ ಕಂಡು ಓಡೋರು ಎಲ್ಲರೂ. ಯಾಕಂದ್ರೆ ನನಗಿಂತ ಓಡೋರು ಯಾರಿಲ್ಲ, ನಾನೇ ಬಲಶಾಲಿ. ಎಲ್ಲರನ್ನ ಓಡಿಸೋದು ಭ್ರಾಂತಿಗಳಿಗಾಗಿ ತಾನು ಓಡುವಲಿಕ್ಕೈತೆ. ಅದರಂತೆ ತನ್ನ ಸ್ವರೂಪ ಜ್ಞಾನವನ್ನ ಅರಿಲಾರ್ದವನು ಏನು ಮಾಡಿದಂದ್ರೆ ಅದು ಹೂಡಿ ಹೋಗಿ ಧ್ಯಾನಾದಿ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನೇ ಸಮರ್ಥ, ನನಗಿಂತ ಇನ್ನೊಬ್ಬನು ಯಾವನು ಇಲ್ಲ ಅಂತ ತಿಳ್ಕೊಂಡದ್ದು ಅದು ಓಡಿ ಹೋಗ್ತದೇನು, ಏನನ್ನ ಮಾಡ್ತದೇನು, ಅದಕ್ಕೆ ಯಾವ ಭಯ ಭೀತಿ ಅಂಜಿಕೆ ಏನೊಂದು ಇಲ್ಲದೆ ಹೇಗಿದೆ ಅದೇ ರೀತಿ ಇದ್ದಾಗ ಆ ಜ್ಞಾನಿ ಎಲ್ಲಿಗೂ ಹೋಗೋದೂ ಇಲ್ಲ, ಎಲ್ಲಿಗೂ ಬರೋದಿಲ್ಲ, ಏನು ಪಡೆಯೋದಿಲ್ಲ, ಏನು ಬಿಡೋದಿಲ್ಲ. ಪ್ರಾರಬ್ಧ ಅದನ್ನು ಬಿಡೋದಿಲ್ಲ. ಎಷ್ಟು ತಿಳ್ಕೊಂಡಾನ ಜ್ಞಾನ ಅಂದ್ರೆ ಅವನು ಪ್ರಾರಬ್ಧ ಬಿಡೋಂಗಿಲ್ಲ. ಅದರ ಅನುಸಾರವಾಗಿ ಅವನು ತಿಳ್ಕೊಂಡ್ರ ಪಕ್ಕ. ಪ್ರಾರಬ್ಧ ಯಾರಿಗೆ ಹೇಳ್ತಿದ್ದಿ? ದೇಹಕ್ಕ ಪ್ರಾರಬ್ಧ ಹೇಳ್ತಿದ್ದಿ ಅಂದ್ರೆ ದೇಹ ಜಡ ಅಲ್ಲ, ಹೌದಲ್ಲ? ಆತ್ಮನಿಗೆ ಪ್ರಾರಬ್ಧ ಹೇಳ್ತಂದಿ, ಆತ್ಮನಿಗೆ ಪ್ರಾರಬ್ಧಕ್ಕೆ ಅಸಂಗಾನ. ಇಲ್ಲಿ ಜೀವನಿಗೆ ಹೇಳಬೇಕು ಪ್ರಾರಬ್ಧ ಅಂದ್ರೆ ಜೀವನ ಪುಷಾನ. ಮತ್ತೆ ಇದನ್ನು ವಿಚಾರ ಗಂಭೀರವಾಗಿ ಮಾಡಬೇಕು, ಸುಮ್ಮನೆ ಶಾಸ್ತ್ರ ಓಡಬೇಕು, ಗಂಭೀರ ಮಾಡಬೇಕಲ್ಲ. ಹಾಗಾಗಿ ಎಲ್ಲಾ ವಿಚಾರವನ್ನ ಪಕ್ಕ ಮಾಡಿಕೊಂಡಂತ ಜ್ಞಾನಿ ಯಾವಾಗಲೂ ನಿರ್ಭಯ, ಯಾವುದರ ಭಯ ಇಲ್ಲ, ಯಾವ ಭೀತಿ ಇಲ್ಲ. ಹಾಗಾಗಿ ಅವನು ಹೇಗಂದ್ರೆ ಪ್ರಾರಬ್ಧ ಕರ್ಮಕ್ಕ ಕೂಡ ಕೂಟಸ್ಥನಾಗಿ ನಿರ್ವೀಕಾರನಾಗಿ ಅಖಂಡ ಚಿನ್ಮಯನೇ ತಾನಾಗಿ. ಚಿನ್ಮಯ ಈ ಮಯಕ್ಕೆ ಹೋಗಬಾರ್ದು. ಪ್ರಾಣಮಯ, ಅನ್ನಮಯ, ವಿಜ್ಞಾನಮಯ ಅಂತೇನು 5 ಕೋಶಗಳವ, ಆ ಮಯ ಅಲ್ಲಿ ಇದು ಚಿನ್ಮಯ. ಚಿನ್ಮಯ ಅಂದ್ರೇನು? ಈ ಅನ್ನಮಯ ಶರೀರ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 5 ಕೋಶಗಳನ್ನ ಸಾಕ್ಷಿಯಾಗಿ ತಿಳಿಯುವುದೇನಾರ ಅದು ಚಿನ್ಮಯ ನೋಡ್ರಿ. ಲಕ್ಷ್ಯದ ಇರಲಿ. ಇದಕ್ಕೂ ಮಯ ಅಂದಾರ, ಅವಕ್ಕೂ ಮಯ ಅಂದಾರ, ಅದ್ರಾಗೂ ಇದನ್ನು ಸೇರಿಸದೆ. ಹಾಗಾಗಿ ತಾನು ಇದರೆಂಬ ಅರಿವು ಏನೇನು ಉಳ್ಳಡ ಆ ಧ್ಯಾನಾದಿ ಕರ್ತವ್ಯವಲ್ಲದೆ ತಾನ ಅಲ್ಲದೆ ಅನ್ಯವಿಲ್ಲದಾಗಿ ತದ್ಧ್ಯಾನ ಇಲ್ಲ. ಆನಂದ ನಿಧಿ ತಾನೇ ಚಿದ್ ಅಖಂಡ ಸ್ವರೂಪ. ಇಲ್ಲಿ ನಾನು ಹೇಳಿದ್ನಲ್ಲಿ ಈಗ ನಾನು ಮತ್ತು ಇದು ಎಂಬ ನನ್ನ ಬಿಟ್ಟು ಇನ್ನೊಂದು ಆದ ಅಂದಾಗ ಅಲ್ಲಿ ಆಯ್ತಿಲ್ಲ. ಎಂತ ಕತೆ ಆಯ್ತು ನೋಡು, ಅದಕ್ಕೆ ಓಡೋಯ್ತು.
ಹಾಗಾಗಿ ನಾನು ಮತ್ತು ನೀನು ಎಂಬ ಜ್ಞಾನವು ಏನಾದರೂ ಇತ್ತು ಅಂದ್ರೆ, ನಾನು ಬೇರೆ ನೀನು ಬೇರೆ ಅಂತ ಜ್ಞಾನ ಇತ್ತು ಅಂದ್ರೆ, ಅದು ಏನಾದರೂ ಇದ್ದದ್ದಾದರೆ ಆ ಧ್ಯಾನಾದಿ ಕರ್ತವ್ಯ ಅಲ್ಲದೆ ಬ್ಯಾರೆ ಏನು ಮಾಡಂಗಿಲ್ಲ, ಮಾಡಬೇಕಲ್ಲ. ನಾನು ನೀನಂದಾಗ ಈಗ ನೀನು ನಾನು ಒಬ್ಬ ಪುರುಷನ ಒಬ್ಬ ಸ್ತ್ರೀಯಳ, ಅಲ್ಲಿ ಕರ್ತವ್ಯ ಅವಿಲ್ಲ. ಏನು ಕರ್ತವ್ಯ ಅದ? ಅವರಿಗೆ ಕಾಲ ಅನುಗುಣವಾಗಿ, ವಯಸ್ಸಿನ ಅನುಗುಣವಾಗಿ, ಆಸಮ ಧರ್ಮದ ಅನುಗುಣವಾಗಿ ಅವರಿಗೆ ಅನಂತ ಕರ್ಮಗಳನ್ನು ಮಾಡಿ ಇಬ್ಬರನ್ನ ಜೋಡಿ ಮಾಡ್ತಕ್ಕಂಥದ್ದು ಆದಿಲ್ಲ ಅಲ್ಲಿ. ಒಬ್ಬ ಪುರುಷನ ಲಗ್ನ ಆಯ್ತಪ್ಪ, ಕನ್ಯೆ ಯಾರಂದ್ರೆ ಇಲ್ಲ, ಲಗ್ನ ಆಗಿದೆ ಕನ್ಯೆ ಇಲ್ಲಪ್ಪ ಅಂದ್ರೆ ಏನರ್ಥ? ತನ್ನ ಸ್ಥಾನ ಲಗ್ನ ಮಾಡ್ಕಕ್ ಬರ್ತದೆ, ಕಾರ್ಯ ನಡೀತಾವ. ಆ ಸ್ತ್ರೀಗಾದ್ರೂ ಕೂಡ ಪುರುಷ ಇಲ್ಲದೆ ಒಬ್ಬಕಿನೇ ಮದುವೆ ಮಾಡ್ಕೊಳಕ್ ಸಾಧ್ಯ ಆಗ್ತದ? ಅದಕ್ಕೇನ ಮಾಡ್ಕೊಂಡ್ರೆ ಅರ್ಥ ಅದ? ಅದಕ್ಕೇನು ಫಲ ಅದ? ಅದಕ್ಕೇನು ಅನುಭವ ಅದ? ಇಲ್ಲಲ್ಲ. ಎರಡು ಕೂಡಿದಾಗ, ಇಬ್ಬರು ಇದ್ದಾಗ ಅಲ್ಲಿ ಕರ್ಮಗಳು ನಡೀತಾವ. ಇಲ್ಲದ್ರೆ ಹೆಂಗ್ ನಡೀತಾವ? ಅದಂಗೆ ಇಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋದು ಇತ್ತು ಅಂದ್ರೆ ಇಲ್ಲಿ ಕರ್ಮಕ್ಕೆ ಅವಕಾಶ ಅದ. ತನ್ನ ಸ್ಥಾನ ಕರ್ಮ ಹೆಂಗ್ ಮಾಡ್ತಾರಂತ ಮಾಡೋದಿಲ್ಲ. ಹಾಗಾಗಿ ತನಗೆ ಕರ್ತವ್ಯವು ಸಂಭವ ಇಲ್ಲ. ಯಾಕಂದ್ರೆ ತನ್ನ ಬಿಟ್ಟು ಬೇರೆ ಯಾರಿಲ್ಲ. ಮಣ್ಣು ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಹೊನ್ನು ಬಿಟ್ಟು ಒಡವೆ ಇಲ್ಲ. ಎಷ್ಟು ಪಕ್ಕ ತಿಳ್ಕೊಂಡಂತ ವ್ಯಕ್ತಿ ಯಾವುದೇ ನೋಡ್ರಿ, ಈಗ ದೇವರು ಅಂತ ವಿಚಾರ ಬಂದಾಗ ಗಣಪತಿ ಅಂತ ಒಂದು 5 ದಿನದಲ್ಲಿ ಎಷ್ಟೆಷ್ಟೋ ಏನೇನು ಆಡೋದು ಹೋಗ್ತಾವ. ಅಂತ ಶಕ್ತಿ ಸಾಮರ್ಥ್ಯ ಉಳ್ಳಂತ ಒಬ್ಬ ಗಜಾನನ ಸೃಷ್ಟಿ ಆದ ಜಗತ್ತಿನ ಮೇಲೆ ಗಜಾನನ ತನ್ನ ಪೂಜೆ ತಾನೇ ಯಾರ ಕಡೆಯಿಂದ ಮಾಡ್ಕೊಂಡು ಹೋಗಿನ ಇಲ್ಲನ? ಯಾವ್ರಲ್ಲಿ ಗಣೇಶ ಕುಂತನಲ್ಲಿ ಗಣೇಶನೇ ಪೂಜೆ ಮಾಡಕತ್ತೇನಂದ್ರೆ, ಗಣೇಶನ ಪೂಜೆ ಮಾಡ್ತಾನೆ ಯಾರನ್ನ ಒಪ್ತಾರ? ಗಣೇಶನನ್ನ ಭಕ್ತರು ಪೂಜೆ ಮಾಡ್ತಾರ. ಯಾಕ? ಭಕ್ತ ಬೇರೆ ದೇವ ಬೇರೆ. ಅದರಂತೆ ಶಿವ ಬೇರೆ ನಾನು ಬೇರೆ ಅಂತಕ್ಕಂಥ ಭಾವ ಇದ್ದಲ್ಲಿ ಮಾಡಕ್ ಬರ್ತದಮ್ಮ. ಅದಕ್ಕಾಗಿ ಯಾವ ಕರ್ತವ್ಯ ಸಂಭವಿಸಿಲ್ಲ, ಒಬ್ಬಳೆ ಆಳ ವರ ಇಲ್ಲದ ಮದುವೆ ಆಗ್ಯದಂದ್ರೆ ಅದು ಆಗಿಲ್ಲ ಅಂತ ಅರ್ಥ ಮಾಡ್ಬೇಕು. ಒಬ್ಬನೇ ಹಣ ಕಣ್ಣು ಇಲ್ಲದೆ ಮದುವೆ ಆಯ್ತು ಅಂದ್ರೆ ಆಗಿಲ್ಲ ಅಂತಾನೆ ಅರ್ಥ ಮಾಡ್ಬೇಕು. ಸುಮ್ಮನೆ ಹೇಳ್ಯಾರ, ಸುಮ್ಮನೆ ಮಾಡ್ಯಾರ ಜೋಕಿ. ಸಣ್ಣ ಹುಡುಗರು ಆಡ್ದಂಗ ಅವು ಲಗ್ನ ಮಾಡ್ಕೊಂತವಲ್ಲ, ಹುಡುಗಿಯಲ್ಲಿ ಇಲ್ಲೇ ಇಲ್ಲ. ಹಂಗ ಈ ರೀತಿ ಆನಂದ ಪ್ರಾಪ್ತಿಗಾಗಿ ಅದು ಧ್ಯಾನ ಮಾಡಬಹುದು ಅಂತ ಹೇಳಿದ್ರೆ, ಇಲ್ರಿ ಆನಂದಕ್ಕಾಗಿ ನಾವು ಮಾಡಬೇಕಲ್ಲ. ಅಂದ್ರೆ ಆನಂದ ಸ್ವರೂಪ ತಾನೇ ಆದ್ಮೇಲೆ ಮತ್ತೆ ಆನಂದಕ್ಕೆ ಯಾಕೆ ಮಾಡ್ತಂತ? ಆನಂದ ಸ್ವರೂಪ ನಾನು ಅಲ್ಲಂದಾಗ ಆನಂದಕ್ಕಾಗಿ ಮಾಡ್ತಿದ್ದ, ತಾನೇ ಆನಂದ ಸ್ವರೂಪನ. ಹಾಗಾಗಿ ಏತಕ್ಕಾಗಿ ಆತ ಆನಂದ ನಿಧಿ, ತಾನೇ ಚಿದ್ ಅಖಂಡನು. ಅದಕ್ಕಾಗಿ ತಾನು ಇದುರು ಎಂಬ ಅರಿವು ಏನೇನು ಉಳ್ಳಡೆ ಏನು ಇಲ್ಲ ಅವನಲ್ಲಿ, ಎಲ್ಲ ನಾನೇ. ಹಾಗಾಗಿ ಧ್ಯಾನಗಳು ಎಲ್ಲಿ ನಡೀತಾವಂದ್ರೆ ತಾನು ಉಳ್ಳೊಡೆ ಉಂಟು ತದ್ಧ್ಯಾನಾದಿ ತನ್ನಳು ತಾನೆಂಬುದು ಇಲ್ಲಾಗಿ. ನಾನು ಅನ್ನುವಂಥದ್ದು ಇತ್ತು ಅಂದ್ರೆ ನೀನಂಬುದಾದ. ನಾನು ನೀನಂತ ಎಲ್ಲಿ ಆದ ಅಲ್ಲಿ ಪರಸ್ಪರ ವಿಚಾರಗಳಾವ. ಆವಿಲ್ಲ ನೀನ್ಯಾರು ನಾನ್ಯಾರು, ನೀನ್ಯಾರ ಮಗ, ನಿಮ್ಮದು ಯಾವುದು ಕುಲ, ನಿಮ್ಮದು ಯಾವುದು ಆಶ್ರಮ, ಇವೆಲ್ಲ ಜಾತಿ ಎಲ್ಲ ನಡೀತಾವ. ಒಬ್ಬನೇ ಕುಂತಾನ, ನಿನ್ನ ಜಾತಿ ಯಾವುದು, ನಿನ್ನ ಆಶ್ರಮ ಯಾವುದು, ನಿನ್ನ ಕುಲ ಯಾವುದು, ನೀನು ಯಾರು ಹುಟ್ಟಿದ್ದಿ, ನಿಮ್ಮ ಅಪ್ಪ ಯಾರು, ನಿಮ್ಮ ತಾಯಿ ಯಾರು ಅಂತ ಕೇಳ್ತಾನ. ನಾವು
ಒಬ್ಬನೇ ಕುಂತ ಕೇಳ್ತಾನೆ ನೀವು? ಯಾಕೆ ಕೇಳಂಗಿಲ್ಲ ಅಂತ. ಇನ್ನೊಬ್ಬನು ಬೇರೆ ಯಾರಿದ್ರೆ ಅವನ್ ಕೇಳಕ್ ಬರ್ತದ, ಅವನು ಆನಂದ್ರೆ ಅವನ್ ನಿಂದ ಕೇಳ್ತಾನೆ. ತಂದು ಹೇಳಿದ್ಮೇಲೆ ನಿಂದ ಕೇಳವನೇ. ಅದಕ್ಕೆ ಪರಮಾತ್ಮನನ್ನ ಇವರು ಬ್ಯಾರೆ ದ್ವೈತದಲ್ಲಿ ಏನಾದ್ರು ಕೇಳ್ತಾರಂದ್ರೆ ಇವನ್ನೆಲ್ಲ ಕೇಳ್ತಾನ, ಆಮೇಲೆ ನಿಂದ ಕೇಳ್ತಾನ ನೀನ್ ಯಾರಪ್ಪ ಅಂತ. ಈ ಕೇಳಿ ಮೇಲೆ ಮುಂದೆ ಕಾರ್ಯ ನಡೀತಾವ, ಸುಮ್ಮನೆ ನಡೀತಾವ, ಒಬ್ಬರೇ ಕೇಳಿ ನಡೀತಾವ ನೀವು. ಅದಕ್ಕೆ ಅಲ್ಲಿ ಭಕ್ತಿ ಭಾವ ಇಟ್ರು, ಹಿಂದ ಅದು ಇಲ್ಲಿ ತರಂಗಿಲ್ಲ. ಅದು ಭಗವಂತ ನೀ ಕೇಳ್ತಿದ್ದಿ, ನೀ ದೊಡ್ಡವನ್ ಅಂತಿದ್ದಿ, ದೇವ್ರ ಅಂತಿದ್ದಿ ಅಂದ್ರೆ ನೀನು ಭಕ್ತಿವಂತನಾಗಿರ್ಬೇಕಲ್ಲ. ನೀವಿದ್ದಾಗ ನಡೀತದೆ, ನಿನಗೆ ಅದಕ್ಕೆ ಸಂಬಂಧ ಆಗ್ತದೆ. ಹಾಗೆ ನಾನು ಎನ್ನುವ ಅಹಂಭಾವ ಎಲ್ಲಿವರೆಗಾದ ಅದು ಎಲ್ಲಿವರೆಗೆ ತೋರ್ತದ ಅಹಂಕಾರ. ಅಹಂಕಾರ ನಾನೆಂಬುದು ಅಲ್ಲಿ ಧ್ಯಾನಾದಿಗಳನ್ನು ತಾನು ಮಾಡಬಹುದಾಗಿತ್ತು. ನಾನು ನೀನೆಂಬ ಭೇದ ಹಿಡಿದು ತಾನು ಲಿಂಗದೊಳಿದು ಅಂತ ಹೇಳ್ತಾನಲ್ಲ ಪ್ರತಿ ಸಲ. ಅಲ್ಲಿ ವಿಚಾರ ಮಾಡೋದು ಏನದ? ಈ ಮನೇಲಿ ಯಾರನ್ನ ಬರಲಿ, ಯಾರನ್ನ ಹೋಗಲಿ, ಹೌದಾ? ಯಾರು ಬಂದ್ರು ಕೂಡ ಭಾಳ ಚಲೋ ಆಯ್ತಪ್ಪ, ಪಾದ ಹಾಕಿ ಹೋಗ್ರಿ, ಪವಿತ್ರ ಆಗ್ತದ, ಭಾಳ ಚಲೋ ಆಯ್ತು ಅಂತ ನಾವು ಕರಿತೀವಿ, ನೀವು ಕರಿತೀರಿ. ಬೇರೆಯವ್ರ ಮನೆಯಲ್ಲಿ ಯಾರನ್ನ ಒಬ್ರು ಸಾಮಾನ್ಯ ವ್ಯಕ್ತಿ ಹೋಗ್ಲಿ, ಬಾರಪ್ಪ ಭಾಳ ಚಲೋ ಆಯ್ತು, ನಮ್ಮ ಮನೆಗೆ ಹೋಗಿ, ದೇವ್ರ ಮನೆಗೆ ಹೋಗು, ಅಡಿ ಮನೆಗೆ ಹೋಗು, ನಿನ್ನಿಂದ ನಾವು ಉದ್ಧಾರ ಆಯ್ತು ನಮ್ಮ ಮನೆ ಅಂತ ಮನೆಗೆ ಕರಿತಾರೇನು? ಹೊರಗನೆ ಇಲ್ಲ ಸರ್, ಹೊರಗಡೆ. ಯಾಕಂದ್ರೆ ಅವರಲ್ಲಿ ಭೇದ ಅದ, ಕುಲ, ಜಾತಿ, ನಾಮ, ರೂಪ ಇದ್ದದಕ್ಕಾಗಿ ನೀನು ಸಣ್ಣವನಾಗ್ಲಿ, ನೀ ದೊಡ್ಡವನಾಗ್ಲಿ, ಒಟ್ಟು ಭೇದ ಇದ್ದಾಗ ಅವ್ರವ್ರ ಕಾರ್ಯ ಮಾಡ್ಬೇಕಾಗ್ತದೆ. ಇಲ್ಲೇನದು ಭೇದ. ಹಾಗಾಗಿ ಆ ಧ್ಯಾನಾದಿಗಳನ್ನ ಅಲ್ಲಿ ಮಾಡಕ್ ಬರ್ತದ. ನೀನು ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕಂತ ಅಲ್ಲಿ ಮಾಡ್ತಾರ. ಅವ್ರ ಮನೆಗೆ ಹೋಗಾದ್ರೆ ಹಿಂಗೆ ಹೋಗ್ಬೇಕು, ಇಲ್ಲೇ ನಿಂದಿರಬೇಕು, ಇದನ್ನು ಮುಟ್ಟಬೇಕು, ಇದನ್ನು ಮುಟ್ಟಬಾರ್ದು ಅಂತ ನಡೆದವಲ್ಲ ಕ್ರಿಯೆಗಳು. ಆದ್ರೆ ಅದನ್ನು ನೋಡ್ತಾರೆ ಜ್ಞಾನಿಗಳು. ಏನಿಲ್ಲ, ನಾಮರೂಪ ಒಂದು ಇಲ್ಲವಂತ. ಹಾಗಾಗಿ ತಾನೆಂಬುದು ಇಲ್ಲ ಅಂದಾಗ, ತಾನೇ ಇಲ್ಲ ಅಂದಾಗ ಅದನ್ನ ಧ್ಯಾನ ಅನ್ನೋದು ಹೆಂಗ್ ಮಾಡ್ತಾನಂತ. ನಾನು ಸಹ ಇಲ್ಲ ಅಂತ ಅರ್ಥ ಇದೆ. ನೀನು ಇಲ್ಲ, ನಾನೇ. ಏನು ಉಳ್ಕೊಂಡದ್ರಿ? ನಿನ್ನವಳು ನಾನಷ್ಟ, ನನ್ನವಳು ನೀನಷ್ಟ. ನಿನ್ನಲ್ಲಿ ನಾನಿಲ್ಲ, ನನ್ನಲ್ಲಿ ನೀನಿಲ್ಲ. ಏನು ಉಳಿದವ್ರಿ? ನಿಶಬ್ದಂ ಬ್ರಹ್ಮೋಚ್ಚ. ಸುಮ್ಮನೆ ಎಷ್ಟು ಆನಂದ! ಸುಮ್ಮನೆ ನೋಡ್ರಿ ಎಷ್ಟು ಆನಂದ. ಅಂತ ಆನಂದ ಪರವಶನಾದ ಅವನಿಗೆ ತನ್ನಷ್ಟಕ್ಕೆ ತಾನೇ ಏನಾದ್ರೂ ಮಾಡ್ತಾನಂದ್ರೆ ಅದಕ್ಕೆ ದೃಷ್ಟಾಂತಗಳು ಇಲ್ಲ. ಏನಾರು ಹೇಳ್ರಿ, ಯಾರನ್ನ ಎಲ್ಲೇನ ಮಾಡ್ಯಾರಂತ. ಒಂದಕ್ಕ ದೃಷ್ಟಾಂತ ಇಲ್ಲ, ದ್ವೈತಕ್ಕೆ ದೃಷ್ಟಾಂತವ. ಹಾಗಾಗಿ ತಾನೇ ಛಿದ್ರೂಪನಾಗಿ ಇರುವನು ಅಂತ ಮಾತನ್ನ ಹೇಳಿದ್ರು. ಇನ್ನು ಇದು ಮುಗಿಸ್ಬಿಡೋಣ ಅಂತ ಅನಿಸ್ತದ, ಇಲ್ಲ ಮುಗಿಯೋಣ, ಮುಗಿತದ. ಇದು ತಾನೇ ನಿರ್ಗುಣ ಅಭ್ಯಾಸ ಇಂತಿದು ತಿಳಿ. ಆ ತಿಳಿಯದ ಪುರುಷರಿಗೆ ಇದು ಜನಿಸಲು ಒದವಿ ಸಗುಣ ಯೋಗವನ್ನು ಗುರುವರರು ಸ್ವಮುದದಿಂದೆ ಬೋಧಿಪದ ಅಲಸದೆ. ಇಲ್ಲಿ ಹೇಳ್ಬಿಟ್ರು ನೋಡ್ರಿ, ಇದು ತಾನೇ ನಿರ್ಗುಣ ಅಭ್ಯಾಸ ಇಂತಿದು. ನಿನ್ನೆ ಹೇಳಿನಲ್ಲ, 4 ಭಾಷೆ ಮಂದಿ ಹೇಳ್ಬೇಕಾದ್ರೆ ಒಂದೇ ವಸ್ತುವನ್ನೇ ಹೇಳಿದ್ರು ಅವರು. ಭಾಷೆ ಬೇರೆ, ವಸ್ತು ಒಂದೇ. ಅದ್ರಾಗ 4 ಸಂಧಿ ಇರೋದು ವಸ್ತು, ಬ್ರಹ್ಮ ವಸ್ತು. ನಿಂದೆ ಹೇಳಿವಿ. 4 ಭಾಷೆಯಲ್ಲಿ ಹೇಳಿದಾಗ 4 ಲಕ್ಷಣದಿಂದ ನಿನಗೆ ಹೇಳಿವಿ ನಾವು. ಇದು ತಿಳಿಯದ ಪುರುಷರಿಗೆ ಇದು ತಿಳಿಲಿಲ್ಲ, ಅದನ್ನ ತಿಳಿಬೇಕು, ಮತ್ತೆ ತಿಳಿಲಂತ ಆಗಲಿ ಅನ್ನುವಂಥ ಭಾವದಿಂದ ಚೆನ್ನಾಗಿ ಸಗುಣ ಯೋಗವನ್ನು ಗುರುವರರು ಸಂಮುದದಿಂದ ಬೋಧಿಪದು.
ಗುರುವರರು ಸಂತೋಷದಿಂದ, ಪ್ರೇಮದಿಂದ, ಕರುಣೆಯಿಂದ ಬೋಧಿಪದು ಹೇಳ್ಬೋದು. ಅಲಸದೆ ಅಂದ್ರೆ ಬೇಸರ ಪಡಬಾರ್ದು. ಬೇಸರ ಪಡಬಾರ್ದು. ಮತ್ತೆ ಏನಾನ ಅನುವು ಮಾಡ್ಬೇಕಲ್ಲ. ತಾಯಿ ಎಷ್ಟು ಅನುವು ಮಾಡ್ತಾಳ್ರಿ. ಮಗು ಉಣಲಿಲ್ಲ ಅಂದ್ರೆ ಹಿಂಗನ ಮಾಡಿ ಹೊಟ್ಟೆ ತುಂಬಿಸ್ಬೇಕು, ಆ ತೃಪ್ತಿ ಆಗ್ಬೇಕಂತ ಅನಂತ ಪ್ರಕಾರವಾಗಿ ಒಂದ್ಸಲ ಬಡವರು ಉಳಿಸ್ತಾಳ, ಒಂದ್ಸಲ ಆಕೆಯನ್ನ ಮಗುವಿನ ಪ್ರೇಮವನ್ನು ಮಾಡಿ ಜೋಗುಳ ಹಾಡಿ ಅದಕ್ಕೆ ತಿನ್ನಲಿಕ್ಕೆ ಹೆಂಗಾದ್ರೂ ಸಾಧ್ಯ ಆದಂತ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಮೆತ್ತಗೆ ಮಾಡಿ ಹದ ಮಾಡಿ ಅದ ಏನೋ ಕಲಿಸಿ ಒಟ್ಟು ಹೊಟ್ಟೆಯಲ್ಲಿ ತಿನ್ನಿಸಿ ಮೆತ್ತ ಮೇಲೆ ನೀರು ಕುಡಿಸಿ, ಅಪ್ಪ ಊಟ ಆಯ್ತು, ಚಲೋ ಆಯ್ತಿಲ್ಲ, ಪೆಟ್ಟು ತುಂಬ್ತಿಲ್ಲ ಅಂತ ಕೇಳ್ತಾಳೆ. ಬೇಸರ ಪಡ್ತಾಳೆ. ನಿನ್ನೆ ಕೈಯವ, ನಿನ್ನೆ ಕಾಲವ, ನಿಂದೆ ಬಾಯಿ ಇತ್ತು, ತಿಂದ್ರೆ ನನಗೆ ಯಾಕೆ ಇಷ್ಟು ಕಷ್ಟ ಆತಿತ್ತು, ಏನೇ ಹೆಣ ಬರಲಿ ಅಂತ ಅಂತಾಳೆ ಮಗುವಿಗೆ. ಭಾಳ ಸಂತೋಷ ಆಯ್ತಂತ ಹೆಂಗ ತೃಪ್ತಿ ಪಡ್ತಾಳ. ಅದರಂತೆ ಗುರುವರರು ಕೂಡ ಬೇಸರ ಪಡಲಾರದೆ ಇದನ್ನ ಹಿಡಿಸಲಾರದವ್ರಿಗೆ ಹಿಡಿಸುವಂಗ ಮತ್ತೆ ಅದನ್ನ ಹೊಟ್ಟೆ ತುಂಬಿಸಿ ಬ್ರಹ್ಮಜ್ಞಾನಕ್ಕೆ ಹೋಗುವಂಗ ಉಪಾಯದಿಂದ ಸಗುಣ ಯೋಗ ನಿನ್ನೆ ಹೇಳಿನಿ. ಏನು ಕೆಲಸ ಬರಂಗಿಲ್ಲ ಅಂದ್ರೆ ಏನು ಹೇಳಿದ್ರು ಕಸ ಹೊಡೆಯೋದ ಬರ್ತದಿಲ್ಲ ಅಂದ್ರೆ ಅದನ್ನ ಮಾಡೋನು. ಸುಮ್ಮನೆ ಉದ್ರಿ ತಿರುಗಾಡಿದ್ರೆ ಮತ್ತೆ ವಿಚಾರ ಆಗ್ತಿದ್ದಿ, ಆದ್ರೂ ಮಾಡು ಅಂತ ಹೇಳಿದಂತೆ ಈ ರೀತಿ ನಿರ್ಗುಣ ಅಭ್ಯಾಸವು ಶಿಷ್ಯರಿಗೆ ತಿಳಿಯದೆ ಹೋಗಲು ಗುರುಗಳು ಆ ಶಿಷ್ಯನನ್ನು ಕುರಿತು ಕೈ ಬಿಡಬಾರದು. ಆಲಸ್ಯ ಮಾಡದೆ, ತಡ ಮಾಡದಲೇ ಪ್ರೀತಿಯಿಂದ ಮುಂದೆ ಸಗುಣ ಅಷ್ಟಾಂಗವನ್ನು ಹೇಳುವುದು ಅಂತ ಹೇಳಿದರು. ಬೀಜ ಮಾಡಿದರು. ಆವಾಗ ಮೈತ್ರಿ ಹೇಳಿದ್ಲು, ಈ ರೀತಿ ಗುರು ಹೇಳಿದ್ದನ್ನು ಏನಕ್ಕೆ ಹೇಳಿದು? ಗುರು ಹೇಳಿದ್ದನ್ನು ಕೇಳಿ ಮೈತ್ರಿ ವಿನಯದಿಂದ ತನ್ನ ಮನದನ್ನನಿಗೆ, ವಿನಯ ಅಂದ್ ನೋಡ್ರಿ, ಯಾರಲ್ಲಿ ಮೈತ್ರಾದೇವಿಯಲ್ಲಿ ವಿನಯ ಇತ್ತು, ಬರೇ ವಿನಯ ಅಲ್ಲ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಇರ್ಬೇಕಲ್ಲ. ಹಾಗಾಗಿ ಪ್ರೀತಿಯಿಂದ ತನ್ನ ಪತಿಯಾದ ಗಂಡನಾದಂಥ ಗುರುವಾದಂಥ ಯಜ್ಞವಲ್ಕನಿಗೆ ಮತ್ತೆ ನಮಸ್ಕಾರ ಮಾಡಿಯಪ್ಪ, ಈ ಹೊತ್ತಿನಲ್ಲಿ ಆ ಮುನಿಶ್ರೇಷ್ಠನೇ ಇದು ತಿಳಿಲಾರ್ದವ್ರಿಗೆ ಸಗುಣ ಅಷ್ಟಾಂಗ ಹೇಳಿ ತಿಳಿಸ್ಬೇಕಂದ್ರಲ್ಲ, ಅದನ್ನ ಹೆಂಗೆ ತಿಳಿಸ್ಬೇಕು, ಹೇಗೆ ತಿಳಿಸ್ಬೇಕು, ಸಗುಣ ಅಂದರೆ ಹೇಗಿದೆ ಅನ್ನುವುದನ್ನು ನನಗೆ ಹೇಳು, ನನಗೆ ಹೇಳು. ಯಾಕಂದ್ರೆ ತಿಳಿಲಾರ್ದ್ರು ಬಹಳ ಮಂದಿ ಆರಲ್ಲ, ಅದು ನನಗೆ ಹೇಳು. ನನಗೆ ಹೇಳೋದ್ರಿಂದ ಅವ್ರಿಗೆ ಅದು ತಿಳ್ಕೊಂಡಂಗೆ ಆಗ್ತದ. ಆ ಕಾರಣ ಕೇಳಿದಾಗ ಪ್ರೀತಿಯಿಂದ ಭಿನ್ನಯಿಸಿದಳು ಅಂದರೆ ಆ ಗುರುವರನನ್ನು ಬೇಡಿಕೊಂಡಳು. ಆಗ ಕೊನೆಯ ಸಂಧಿಯನ್ನ, ಇದು ನಿಜಗಣ ಯೋಗಿ ಮೊದಲಿಂದ ತಿಳಿಯಪೇಳಿದ ಯಾಜ್ಞವಲ್ಕ ಮೈತ್ರಿಯ ವದವಿದ ಸಂವಾದದಳು ನಾಲ್ಕನೇ ಸಂಧಿ ಸದಾ ಅಮಳ ಪರಮಾನುಭವ ಬಂದಿ. ಅಂದ್ರೇನು? ಇದು ನಿಜಗುಣ ಶಿವಯೋಗಿಗಳು ಪ್ರೀತಿಯಿಂದ ಜನರ ಅಜ್ಞಾನವನ್ನು ನಷ್ಟ ಮಾಡಿಕೊಂಡು ಜ್ಞಾನವನ್ನು ಪಡೆಯೋಕ್ಕೋಸ್ಕರವಾಗಿ ಹೇಳಿದ ಯಜ್ಞವಲ್ಕ ಮೈತ್ರ ಇವರ ವದವಿದ ಅಂದರೆ ಪ್ರಾಪ್ತವಾದ ಪ್ರೇಮರೂಪ ಸಂವಾದದಳು. ಇದು ನಾಲ್ಕನೇ ಸಂಧಿ ನೋಡಪ್ಪ ಅಂದರು. ಈಗ ಹೇಳಿದ್ದು ನಾಲ್ಕನೇ ಸಂಧಿ. ಇದು ಸದಾಮಳ ನಿತ್ಯ ಶುದ್ಧವಾದ ಪರಮಾನುಭವ ಬಂದಿ. ಇದನ್ನ ಯಾಕೆ ಹೇಳಿದ್ವಿ ಅಂದರೆ ಪರಬ್ರಹ್ಮನ ಅನುಭವನ ತಂದು ಕೂಡ ಕೇಳಿದ್ವಿ. ನಿನ್ನ ಸ್ವರೂಪವನ್ನ ನಿನ್ನ ಅನುಭವಕ್ಕೆ ತಂದು ಕೂಡ ಕೇಳಿದ್ವಿ ಅಂದ್ರೆ ಅವರು ಇನ್ನೊಬ್ಬರ ಸ್ವರೂಪ ಅಲ್ಲ, ನಿನ್ನ ಸ್ವರೂಪ ನಿನ್ನ ಅನುಭವಕ್ಕೆ. ಯಾಕಂದ್ರೆ ನಮ್ಮ ಸ್ವರೂಪ ಜ್ಞಾನ ನಾವು ಮರ್ತೀವಿ, ಅಜ್ಞಾನ ಆಗಿವಲ್ಲ. ಅಜ್ಞಾನ ಆಗಿದ್ದು ಇದಕ್ಕೋಸ್ಕರ. ಅದಕ್ಕೆ ನಮ್ಮ ಸ್ವರೂಪ ಜ್ಞಾನವನ್ನ ತಿಳಿಲಾರ್ದಂಗೆ ಆವರಣ ಮಾಡಿದ್ದು, ಮುಚ್ಚಿದ್ದೆ ಯಾವುದು? ಅಜ್ಞಾನನೇ. ಅದಕ್ಕಾಗಿ ಆ ಮುಚ್ಚಿದಂಥ ಅಜ್ಞಾನವನ್ನು ಕಳೆದಕ್ಕೋಸ್ಕರ ಬಿಚ್ಚಿದಂಥ ಈ ನಾಲ್ಕು ಸಂಧಿಯನ್ನು ಹೇಳಿದರು ಅವರು.
ಮೋಡ ಮುಚ್ಚಿದ ಸೂರ್ಯನಂದ್ರೆ ಏನು ಮಾಡ್ರೆ ಹೋಗೋದಿಲ್ಲ, ಗಾಳಿ ಬೀಸಬೇಕು, ಮೋಡ ಛಿದ್ರ ಆಗ್ಬೇಕು. ಹೌದಿಲ್ಲ? ಸೂರ್ಯನಿಗೆ ಏನು ಮಾಡ್ತದೆ ಗಾಳಿ? ಮುಚ್ಚಿದ ಮೋಡವನ್ನ ಬಿಚ್ಚಬೇಕಾದ್ರೆ ಗಾಳಿ ಬೀಸಬೇಕು. ಹಂಗ ನಮ್ಮೆಲ್ಲರ ಅಂತರಂಗದಲ್ಲಿ ನಮ್ಮ ಸ್ವರೂಪವನ್ನು ಮುಚ್ಚಿದಂತ ಅಜ್ಞಾನ ಎಂಬ ಕತ್ತಲಾದಲ್ಲ, ಆ ಕತ್ತಲ ಬಿಚ್ಚಿ ಹೋಗ್ಬೇಕಾಗಿದ್ರೆ ಅದು ಜ್ಞಾನ ಸೂರ್ಯನೇ ಬರಬೇಕಲ್ಲಿ. ಅದಕ್ಕಾಗಿ ಇಲ್ಲಿವರೆಗೆ ಹೇಳಿದ್ವಿ. ಏನಂದ್ರೆ ನಾವೇನು ಹೇಳಿಲ್ಲ, ನೀವು ಒಪ್ಪ್ರಿ ಬಿಡನ ಬಿಡರಿ, ನಿಜವಾದ ಸ್ಥಿತಿಯನ್ನು ನಿರೂಪಣೆ ಮಾಡ್ಯವಂತ. ನಿಜವಾದದ್ದು ಇಲ್ಲಿವರೆಗೆ ಹೇಳಿದ್ವಿ. ಅದಕ್ಕೂ ನಿನ್ನೆ ದೃಷ್ಟಾಂತ ಹೇಳಿನಿಲ್ಲ. ನಿಜವಾದ ಮಾತಿಗೆ ನಿಷ್ಠುರ ಭಿಕ್ಷೆ ಅಂತ ಹೇಳಿವಿ. ಸೂತ್ರ ಈ 4ನೇ ಸಂಧಿಯಲ್ಲಿ 22 ಪದ 185, ಇತಿ ಸಂಧಿ 4ಕ್ಕೆ ಸೂತ್ರ 22 ಪದ 185 ಸಂಪೂರ್ಣಂ. ಅಂತೂ ಸಂಧಿ 4ಕ್ಕೆ ಸೂತ್ರ 76 ಪದ 627 ಇದು ಮಂಗಳಮಸ್ತು ಅಂತ ಹೇಳಿದ್ರು. ಅದು ಪದ್ಯ ಹೇಳಪ್ಪ ಸೊಗಪ, ಇನ್ನೊಂದ್ಸಲ. ಸ್ವಗತ ಮುಖ್ಯ ಭೇದ ಜಲ್ಲಿ ಅದೊಂದು ಹೇಳ, ನೆನಪಾಗಿತ್ತು. ಆಮೇಲೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಪ್ಪಗಲ್ಲ ಶಿವರಾಜಪ್ಪನ ತಂಗಿ ಒಬ್ಬರಿದ್ದರು. ಬಹಳ ಅವರು ಅಂಗವಿಕಲು ಇದ್ದಂಗೆ ಕಾಣಿಸ್ತದೆ. ಸ್ವಲ್ಪ ಬಹಳದಿಂದ ಇದ್ದಿಲ್ಲ. ನಿನ್ನೆ ಬೆಳಗ್ಗೆ ಅವರು ತಮ್ಮ ಭೌತಿಕವಾದ ದೇಹವನ್ನು ಬಿಟ್ಟರು ಅಂತ ಸುದ್ದಿ ಕೇಳಿದೀವಿ. ನಾವು ಹೋಗಕ್ಕಾಯ್ತು, ಆಗಲಿಲ್ಲ. ಅವರ ಭೌತಿಕ ದೇಹ ಪಂಚಮಹಾಭೂತಲೀನವಾಗಿ ಅವರ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಮಹಾಲಿಂಗದಲ್ಲಿ ಲೀನವಾಯಿತು ಅಂತಕ್ಕಂಥ ಮಾತನ್ನು ಹೇಳಿ ಪದ್ಯವನ್ನು ಹೇಳಿದ ಮೇಲೆ ಮಂಗಲವನ್ನು ಹೇಳ್ರಿ. ಒಮ್ಮೆಲೆ ಸ್ವಗತ ಮುಖ್ಯ ಭೇದ ಮೂರು ಮೀರಿ ತೋರ್ಪಾಯನಗೆ ಪೂರ್ಣ ಗಗನದಂತ ರೂಪನಾಗಿ ದೃಶ್ಯವನ್ನೋ ಇಲ್ಲವೋ. ಗಗನದಂತ ರೂಪನಾಗಿ ದೃಶ್ಯವೊಂದೋ ಇಲ್ಲವೋ. ತನುವದಿಲ್ಲ, ಪ್ರಾಣವಿಲ್ಲ, ಕರ್ಣವಿಲ್ಲ, ವಿಷಯವಿಲ್ಲ, ಜನನವಿಲ್ಲ, ಮರಣವಿಲ್ಲ, ದುಃಖ ಸೌಖ್ಯವಿಲ್ಲವೋ. ತನುವದಿಲ್ಲ, ಪ್ರಾಣವಿಲ್ಲ, ದುಃಖ ಸೌಖ್ಯವಿಲ್ಲವೋ. ಜನನಿದಿಲ್ಲ, ಜನಕನಿಲ್ಲ, ದೇಹ ಇಲ್ಲ, ಗ್ರಾಮವಿಲ್ಲ, ತನಯನಿಲ್ಲ, ಪತ್ನಿಯಿಲ್ಲ, ಭೋಗ ರೋಗವಿಲ್ಲವೋ. ವ್ಯಸನವಿಲ್ಲ, ಅರುಷವಿಲ್ಲ, ಪಾಪವಿಲ್ಲ, ಪುಣ್ಯವಿಲ್ಲ, ವಸನವಿಲ್ಲ, ನಗ್ನನಲ್ಲ, ಧರ್ಮ ಕರ್ಮವಿಲ್ಲವೋ. ಪುರುಷನಲ್ಲ, ನಾರಿಯಲ್ಲ, ಧನುಜನಲ್ಲ, ಮನುಜನಲ್ಲ, ತರುಣನಲ್ಲ, ವೃದ್ಧನಲ್ಲ, ಮರುವೆ ರೂಪವಿಲ್ಲವೋ. ಪರಮ ಶ್ರೀ ಗುರು ಸಿದ್ಧನಾಗಿ ಬಂಧವಿಲ್ಲ, ಮೋಕ್ಷವಿಲ್ಲ, ಹರಿಯ ನನಗೆ ವಿಲ್ಲವಿವರು ಎಲ್ಲ ನಾನೇ ಬಿರುವೆನು. ಎಲ್ಲ ನನಗೆ ಇಲ್ಲವಿವರು ಎಲ್ಲ ನಾನೇ ಬಿರುವೆನು. ಎಲ್ಲ ನಾನೇ ಬಿರುವೆನು. ಆರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ತಾಪವ
ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವಾಸ್ತುಂ ಸದ್ವಿಕೀಲೆ ತಿಳಿಸಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ವರನಿಗೆ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳಿಸಿದಗೆ ಬೆರೆಯುವ ಹುಬ್ಬಳ್ಳಿ ಶ್ಯಾಮದಾಸವನು ಔಷಧಿ ವಾಸಿಸಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವಪುತ್ರನಿಗೆ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ಆನಂದರಾಜಿತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ಜಗದ್ಗುರು ಸಿದ್ಧಾರೂಢ ಶ್ರೀ ಸದ್ಗುರು ಮಹಾರಾಜ್ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್